नमस्ते बच्चों। तो आज 10वीं कक्षा के लिए तो 10वीं पाठ दुनिया में पहला मकान, मालूम है? दुनिया में पहला मकान, जो इस पाठ का लेखिका का नाम विजय गुप्ता। ಅರ್ಥವಾಯ್ತಾ ಮಕ್ಕಳೇ? ಈ ದಿನ ನಿಮಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ಪಾಠ ಆಗಿರ್ತಕ್ಕಂಥ ದುನಿಯಾ ಮೇ ಪಹಲ ಮಕಾನ್ ಅವರ ಅರ್ಥ ಮಕ್ಕಳೇ, ಜಗತ್ತಿನಲ್ಲಿ ಮೊದಲ ಮನೆ. ಗೊತ್ತಿರ್ಬೋದು, ಜಗತ್ತಿನಲ್ಲಿ ಯಾವ್ದಪ್ಪ ಮೊದಲನೇ ಮನೆ ಅನ್ನೋದನ್ನ ಈ ಲೇಖಿಕಾ ವಿಜಯ ಗುಪ್ತಾ ಅವರು ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಯಾವ್ದು ಜಗತ್ತಿನಲ್ಲಿ ಮೊದಲನೇ ಮನೆ ಇರ್ಬೋದು, ಮನೆನ ಯಾವ ರೀತಿ ನಾವು ಕಟ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವ ರೀತಿ ಬಂತು ಅನ್ನೋದನ್ನ ಇಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಅರ್ಥವಾಯ್ತಾ? ತಿಳ್ಕೊಳ್ತಾ ಹೋಗೋಣ ನಾವು ನೀವು. ನೋಡಿ, ಮೊದಲು ಲೇಖಿಕಾ ಪರಿಚಯ ನೋಡ್ಕೊಳ್ಳಿ. ಲೇಖಿಕಾ ಅರ್ಥವಾಯ್ತಾ? ಅಂದ್ರೆ ಇವರು ವಿಜಯ ಆಗಿರೋದ್ರಿಂದ, ಅಂದ್ರೆ ಸ್ತ್ರೀಲಿಂಗ ಹೆಣ್ಣು ಮಗಳಾಗಿರೋದ್ರಿಂದ ಇದು ನಾವು ಲೇಖಿಕಾ ಅಂತ ಕರಿತೀವಿ. ಅದೇ ಗಂಡು ಇದ್ದಿದ್ರೆ ನಾವೆಂತ ಕರಿಬೇಕಾದಾಯ್ತು? ಲೇಖಕ. ಅರ್ಥವಾಯ್ತಾ? ಲೇಖಕ ಅನ್ಯಲಿಂಗರು ಲೇಖಿಕಾ, ಲೇಖಿಕಾಕ ಅನ್ಯಲಿಂಗರು ಲೇಖ. ಹಿಂದಿಯಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ. ಕನ್ನಡದಲ್ಲಿ ಯಾವ ರೀತಿ ಲೇಖಕ ಲೇಖಕಿ ಆಗುತ್ತೆ, ಅದು ಹಿಂದಿಯಲ್ಲಿ ಆಗಲ್ಲ ಮಕ್ಕಳೇ. ಲೇಖಕ ಅನ್ಯಲಿಂಗರು ಲೇಖಿಕಾ. ಅರ್ಥವಾಯ್ತಾ? ಸ್ತ್ರೀಲಿಂಗ ಶಬ್ದ, ಯಾಕಂದ್ರೆ ವಿಜಯ ಸ್ತ್ರೀಲಿಂಗ, ಹೆಣ್ಣು ಮಗಳು. ಹಾಗಾಗಿ ಲೇಖಿಕಾಕ ಪರಿಚಯ ಅಂತಿದೆ ನೋಡಿ ಬುಕ್ಸ್ನಲ್ಲಿ. ಅರ್ಥವಾಯ್ತಾ? ಲೇಖಿಕಾ. ನೋಡಿ ಇವರ ಪರಿಚಯವನ್ನ ಡಾಕ್ಟರ್ ವಿಜಯ ಗುಪ್ತಾ, ಲೇಖಿका का नाम। डॉक्टर विजय गुप्ता जी का जन्म 21 दिसंबर सन 1946 को हुआ। आपने लाइब्रेरी साइंस में स्नातकोत्तर तथा पीएचडी की उपाधि प्राप्त की। कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा दिल्ली विश्वविद्यालय में लाइब्रेरियन का काम किया है। सेवा से निवृत्त होने के बाद आप लेखन कार्य में व्यस्त है। आपकी प्रकाशित पुस्तकें हैं हमारे बहादुर बच्चे, दोस्ती किताबों से, बाल कहानी संग्रह, दुनिया में पहला मकान, टेलीफोन की मरम्मत, फीस की जिम्मेदारी, बुद्धिमान न्यायाधीश आदि ಇವು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕೆ. मतलब ಪುಸ್ತಕಗಳು. ನೋಡಿ, ಪುಸ್ತಕ अन्यवचन पुस्तक ಏಕವಚನ ಆಯ್ತು, ಬಹುವಚನರು ಪುಸ್ತಕೆ. ಅರ್ಥವಾಯ್ತಾ? ಇಲ್ಲಿ ಎರಡು ನಿಮ್ಗೆ ಗೊತ್ತಾಗುತ್ತೆ. ಒಂದು पुल्लिंग स्त्रीलिंग ಯಾವುದು? ಲೇಖಕ जो स्त्रीलिंग शब्द जो लेखिका, ಅದೇ ರೀತಿ ಕೂಡ पुस्तक का जो ಬಹುವಚನ अन्यवचन जो ಪುಸ್ತಕೆ. ಅರ್ಥವಾಯ್ತಾ? ಇವು ಬರ್ತಕ್ಕಂಥ ಪುಸ್ತಕಗಳು. ಇಷ್ಟು ಇವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಅರ್ಥವಾಯ್ತಾ? ನೋಡಿ, ಈ ವಿಜಯ ಗುಪ್ತಾಜಿ ಅವರು ಜನಿಸಿದ್ದು ಡಿಸೆಂಬರ್ 21 सन का मतलब जो ईस्वी 1946 ಇವರು ಜನಿಸಿದ್ದಾರೆ. 1946 में तो जन्म हुआ था। आपने का मतलब जो इन्होंने इವರು लाइब्रेरी साइंस में लाइब्रेरियन स्नातकोत्तर तथा पीएचडी की उपाधि प्राप्त की है। ನೋಡಿ, ಲೈಬ್ರರಿ ವಿಭಾಗದಲ್ಲಿ, ಲೈಬ್ರರಿ ಗೊತ್ತಿಲ್ಲ ನಿಮ್ಗೆ, ಗ್ರಂಥಾಲಯ, ಲೈಬ್ರರಿ ಸಂಬಂಧಪಟ್ಟಂತೆ ನೀವು ಡಿಗ್ರಿ ಓದಿದಾಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅಂದ್ರೆ ಸಪರೇಟ್ ಆಗಿರತಕ್ಕಂತ ಒಂದು ಗ್ರಂಥಾಲಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ, ಅಧ್ಯಯನ ಪಡಿರ್ತಕ್ಕಂಥ ಒಂದು ಕೋರ್ಸ್ ಇರುತ್ತೆ. ಆ ಒಂದು ಲೈಬ್ರರಿ ಸೈನ್ಸ್
ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ PhD की ಉಪಾಧಿ ಪ್ರಾಪ್ತಿ ಮತ್ತೆ ಡಾಕ್ಟರ್ ಆಫ್ ಫಿಲಾಸಫಿ ಎಂಬ ಪದವಿಯನ್ನ ಡಿಗ್ರಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಉಪಾಧಿ ಅಂದ್ರೆ ಪದವಿ. ಅರ್ಥಾಯ್ತಾ? कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा दिल्ली विश्वविद्यालय में लाइब्रेरियन का काम किया है. देखिए, कुरुक्षेत्र विश्वविद्यालय ಅಂದ್ರೆ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಈ ಯೂನಿವರ್ಸಿಟಿ ಹೆಸರು ಕುರುಕ್ಷೇತ್ರ ವಿಶ್ವವಿದ್ಯಾಲಯ. ನಮ್ಮಲ್ಲಿ ಯಾವ ರೀತಿ ಕುವೆಂಪು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಏನ್ ವಿಶ್ವವಿದ್ಯಾಲಯಗಳ ಹೆಸರಿದಾವೋ ಅದೇ ರೀತಿ ಕೂಡ ಇವರು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಇವರು ಹಿಂದಿ ಪ್ರಾಧ್ಯಾಪಕ ರೂಪ ಮೇಲೆ ಹಿಂದಿ ಪ್ರೊಫೆಸರ್ ಆಗಿ ಇವರು ಕೆಲಸವನ್ನ ಮಾಡಿಬಿಟ್ಟು ತದನಂತರ ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಮತ್ತು ದಿಲ್ಲಿ ವಿಶ್ವವಿದ್ಯಾಲಯ ಅಂದ್ರೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಇವರು ಲೈಬ್ರೇರಿಯನ್ का काम किया था. ಲೈಬ್ರೇರಿಯನ್ ಅಂದ್ರೆ ನೀವು ಡಿಗ್ರಿಯಲ್ಲಿ ಸಪರೇಟ್ ಇರ್ತಾರೆ, ಪುಸ್ತಕವನ್ನ ಕೊಡುವುದು ತೆಗೆದುಕೊಳ್ತಕ್ಕಂಥ ಇರ್ತಾರೆ, ಅದು ನಾವು ಲೈಬ್ರೇರಿಯನ್ ಅಂತ ಕರಿತೀವಿ. ಅಂದ್ರೆ ಗ್ರಂಥಪಾಲಕರು ಅಂತ ಕರಿತೀವಿ ನಾವು. ಅಂದ್ರೆ ಪುಸ್ತಕಗಳನ್ನ ನಿಮಗೆ ಯಾವ್ಯಾವ ಬೇಕು ಬುಕ್ಸ್ಗಳು ಅವನ್ನು ಕೊಡ್ತಕ್ಕಂಥದ್ದು, ವಾಪಸ್ ತೆಗೆದುಕೊಳ್ತಕ್ಕಂಥದ್ದು, ಅವ್ರಿಗೆ ನಾವು ಗ್ರಂಥಪಾಲಕರು ಅಂತ ಕರಿತೀವಿ. ಹಾಗಾಗಿ ಆ ಕೆಲಸವನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಮತ್ತೆ ನೀವೆಲ್ಲ ದೊಡ್ಡ ದೊಡ್ಡ ತಾಲೂಕುಗಳಲ್ಲಿ ಸಿಟಿಗಳಲ್ಲಿ ನೋಡಿದಾಗ ಅಲ್ಲೆಲ್ಲ ಲೈಬ್ರರಿ ಇರುತ್ತೆ, ಗ್ರಂಥಾಲಯ, ಕೇಂದ್ರ ಗ್ರಂಥಾಲಯ, ತಾಲೂಕು ಗ್ರಂಥಾಲಯ ಈ ರೀತಿ ಇರುತ್ತೆ. ಅವುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಪುಸ್ತಕಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಆ ಕೆಲಸವನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಸೇವಾ ಸೇ ನಿವೃತ್ತಿ ಹೋನೆಕೆ ಬಾದ್, ಹಾಗಾಗಿ ಇವರ ಸೇವೆಯಿಂದ ನಿವೃತ್ತಿ ಆದ ನಂತರ ಆ ಲೇಖನ ಕಾರ್ಯ ವ್ಯಸ್ತ ಹೈ. ಅವರು ಸ್ವತಃ ಲೇಖನ ಕಾರ್ಯಗಳಲ್ಲಿ ಅಂದ್ರೆ ಬರವಣಿಗೆ ಬರೆಯುವ ಒಂದು ಕಾರ್ಯದಲ್ಲಿ ಕೂಡ ಇವರು ಮಗ್ನರಾದರು, ತಲ್ಲೀನರಾದರು. ಆ ಕೆಲಸವನ್ನು ಇವರು ಬಹಳ ಬ್ಯುಸಿಯಿಂದ ಆ ಕೆಲಸವನ್ನು ಇವರು ನಿರ್ವಹಿಸ್ತಾ ಇದ್ರು, ಸ್ವತಃ ಒಂದು ಬರವಣಿಗೆಯನ್ನ ಬರೆಯೋದ್ರಲ್ಲಿ. ಇಷ್ಟು ಇವರ ಒಂದು ಪರಿಚಯ. ಅವು ದೇಕೆ ಪುಸ್ತಕ, ಅವರಿಂದ ಯಾವ ಪುಸ್ತಕಗಳನ್ನ ಬರೆದಂದ್ರ ಹಮಾರೆ ಬಹದ್ದೂರ್ ಬಚ್ಚೆ, ಸೂಚನಾ ಪ್ರಸಾರ ಮಂತ್ರಾಲಯ, ನೋಡಿ ಇದು ಇನ್ಫಾರ್ಮೇಶನ್ ಮತ್ತೆ ಸಂವಹನ ಒಂದು ಇಲಾಖೆಯಿಂದ ಇದಕ್ಕೆ ಒಂದು ಪರಸ್ಪರ ಸಿಗ್ತಕ್ಕಂಥದ್ದು. ದೋಸ್ತಿ ಕಿತಾಬೋನ್ಸೆ, ಇದು ಚಿಲ್ಡ್ರನ್ ಲಿಟರೇಚರ್ ಅಂಡ್ ರೀಡಿಂಗ್ ಹ್ಯಾಬಿಟ್ ಅನ್ನತಕ್ಕಂಥದ್ರಿಂದ ಬಾಲ ಕಹಾನಿ ಸಂಗ್ರಹ, ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂತ ಕಥೆಗಳನ್ನ ಬರ್ತಕ್ಕಂಥ ಒಂದು ಸಂಗ್ರಹಣೆ ಮಾಡ್ತಕ್ಕಂಥ ಪುಸ್ತಕ. ದುನಿಯಾ ಮೇ ಪಹಲಾ ಮಕಾನ್, ಮತ್ತೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಮನೆ, ಮಕಾನ್ ಅಂದ್ರೆ ಮನೆ. टेलीफोन की मरम्मत, फीस की जिम्मेदारी, बुद्धिमान न्यायाधीश आदि ಎಕ್ಸೆಟ್ರಾ ಇತ್ಯಾದಿ ಮುಂತಾದವರು ಬರ್ತಕ್ಕಂಥ ಪುಸ್ತಕಗಳು. ಇಷ್ಟು ಇವರ ಒಂದು ಪರಿಚಯ. अर्थात मಕ್ಕಳೇ, विजय गुप्ता जी का जो छोटा सा परिचय. तो आगे हम देखेंगे, इसके बाद इस पाठ में आने वाले कुछ नए शब्दार्थ को हम जानेंगे. देखिए, मकान मालूम है? मकान, देखिए मकान, देखिए मकान, मकान का जो अर्थ पर्यायवाची शब्द हम घर कहते हैं. घर आपको मालूम है मने, अर्थात उसी तरह रथी, रथी का मतलब जो थोड़ा, सोफा. खुद, खुद ಅಂದ್ರೆ ಸ್ವತಃ, ಸ್ವಯಂ. ಹಡ್ಡಿ, ಹಡ್ಡಿ ಅಂದ್ರೆ ಬೋನ್ಸ್ ಅಂತ ಕರೀತಾರೆ, ಮೂಳೆ. ಮುಷ್ಕಿಲ್, ಕಠಿಣ. ತೈ ಕರ್ನ, ನಿಶ್ಚಯಿಸುವುದು ಅಥವಾ ನಿರ್ಧರಿಸುವುದು. ಮಜಬೂತ್, ಮಜಬೂತ್ ಅಂದ್ರೆ ಗಟ್ಟಿ. ಗಾಢ, ಉಳುವುದು ಅಂದ್ರೆ ಉಳುವುದು, ನೆಲದಲ್ಲಿ ಅಗೆದು ಹಾಕುವುದು, ಗಾಢ ಅಂತ ಕರಿತೀವಿ. ಪತಲಿ, ಪತಲಿ ಅಂದ್ರೆ ತೆಳ್ಳನೆ, ತೆಳುವು. ತಾಲಾಬ್, ತಾಲಾಬ್ ಅಂದ್ರೆ ನಾವು ಕೆರೆ ಅಂತ ಕೂಡ ಕರಿತೀವಿ, ಮತ್ತೆ ಚಿಕ್ಕದಾಗಿರ್ತಕ್ಕಂಥ ಕೆರೆ ಅಂತ ಕರಿತೀವಿ. ಅದೇ ವ್ಯಾಪ್ತಿ ದೊಡ್ಡದ್ರೆ ಸರೋವರ ಅಂತ ಕರಿತೀವಿ. ಕಿಸ್ಮ, ಕಿಸ್ಮ ಅಂದ್ರೆ ಪ್ರಕಾರ ಅಥವಾ ಪದ್ಧತಿ. ವ್ಯವಹಾರ, ವ್ಯವಹಾರ ಅಂದ್ರೆ जो हिंदी में बिहेवियर ಅಂತ ಕರಿತೀವಲ್ಲ, ಇಂಗ್ಲಿಷ್ ನಲ್ಲಿ ವರ್ತನೆ ಅಂತ ಕರಿತೀವಿ. ಮತ್ತೆ ಕನ್ನಡದಲ್ಲಿ ವ್ಯವಹಾರ ಅಂದ್ರೆ
ಬೇರೆ ಅರ್ಥವನ್ನ ಸೂಚಿಸುತ್ತೆ ಮಕ್ಕಳೇ. ಅಥವಾ ಹಿಂದಿ में जो व्यवहार जो ವರ್ತನೆ ಚಾಲ್ ಚಲನ್ ಅಂತ ಕರೀತಾರೆ ಇನ್ನೊಂದು ಅರ್ಥ. ಇಷ್ಟು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು ಅಥವಾ ಹಾಗೆ ಇನ್ನುಳಿದಾಗತಕ್ಕಂಥ ಅನೇಕ ಶಬ್ದಾರ್ಥಗಳು ಇದಾವೆ. ಈ ಪಾಠವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅರ್ಥವನ್ನ ತಮಗೆ ತಿಳಿಸೋಣ. देखिए इस पाठ का आशय पहला, मानव को सतत प्रयत्नशील होना चाहिए. दूसरों की सहायता से वह नवीन वस्तुओं को बनाना भी सीख सकता है. न केवल लोगों से अपितु प्राणियों में भी हमें सीख मिलती है. देखिए बच्चों, मानव को सतत प्रयत्नशील होना चाहिए. हम सब हमेशा कोशिश करना ही चाहिए. ಸತತ ಪ್ರಯತ್ನಶೀಲ್ ಹೋನ ಚಾಹಿಯೆ. ನಾವು ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ನಾವು ಪ್ರಯತ್ನಶೀಲರಾಗಿರಬೇಕು. ಏನಾದ್ರೂ ಕೂಡ ಒಂದನ್ನ ನಾವು ಕಲಿತಾ ಹೋಗಬೇಕು, ಪ್ರಯತ್ನ ಪಡಬೇಕು. ದೂಸರೋಂ ಕಿ ಸಹಾಯತಾ ಸೆ, ಬರೀ ನಾವೇ ಸ್ವತಃ ಕಲಿಯೋದಲ್ಲ, ಬೇರೆಯವರ ಸಹಾಯದಿಂದಲೂ ಕೂಡ ಹೊಸ ಹೊಸ ವಸ್ತುಗಳನ್ನ ನಾವು ತಯಾರು ಮಾಡ್ತಕ್ಕಂಥದ್ದು, ಕಂಡುಕೊಳ್ತಾ ಇರ್ತಕ್ಕಂಥದ್ದು ನಾವು ಕಲಿತೀವಿ. ನ ಕೇವಲ ಲೋಗೋಂಸೆ, ಕೇವಲ ನಾವು ಮನುಷ್ಯರಿಂದಲ್ಲ ಅಷ್ಟೇ ನಾವು ಹೊಸ ಹೊಸ ವಿಚಾರಗಳನ್ನ ನಾವು ತಿಳ್ಕೊಳಲ್ಲ. ಅದರಿಂದ ಈ ಪ್ರಾಣಿ ಸಂಕುಲದಲ್ಲಿ ಕೂಡ ನಾವು ಕೆಲವೊಂದು ವಿಚಾರಗಳನ್ನ ನಾವು ಕಲಿತಾ ಇದ್ದೀವಿ. ಈ ಜಗತ್ತಿನಲ್ಲಿ, ಈ ಒಂದು ಪರಿಸರದಲ್ಲಿ ಕೇವಲ ಮನುಷ್ಯನಿಂದ ಅಷ್ಟೇ ಅಲ್ಲ, ನಾವು ಪಶು ಪಕ್ಷಿಗಳಿಂದಲೂ, ಪ್ರಾಣಿ ಪಕ್ಷಿಗಳಿಂದ ಕೆಲವೊಂದು ಮಾನವ ಇವತ್ತು ನಾವು ಹೊಸ ಹೊಸ ವಿಚಾರಗಳನ್ನು ನಾವು ಕಲಿತಾ ಇದ್ದೀವಿ. ಹೌದಲ್ವಾ? ಉದಾಹರಣೆ ನೋಡಿ, ಕಾಗೆ ಇದೆ. ಆ ಕಾಗೆಯಿಂದ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ಕಾಗೆ ಒಂದು ಆಹಾರವನ್ನು ಹಾಕಿದಾಗ ಅದು ತನ್ನ ಎಲ್ಲಾ ಪರಿವಾರವನ್ನು ಕರ್ಕೊಂಡು ಆಹಾರವನ್ನ ಅದು ಎಲ್ಲರಿಗೂ ಹಂಚುತ್ತೆ. ಎಲ್ಲ ಹಿಂಡನ್ನ ತನ್ನ ಧ್ವನಿಯ ಮೂಲಕ ಕರ್ಕೊಳ್ಳುತ್ತೆ. ಕಾಗೆ ಕಾ 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 ಅಂತ ಹೇಳ್ಬಿಟ್ಟು ತನ್ನ ಎಲ್ಲಾ ಹಿಂಡುಗಳನ್ನ ಬರಮಾಡ್ಕೊಂಡ್ಬಿಟ್ಟು ತನ್ನ ಎಲ್ಲಾ ಆಹಾರವನ್ನು ತಿನ್ನುತ್ತೆ. ಇದರಿಂದ ನಾವೇನು ಕಲಿಬಹುದು ಅಂದ್ರೆ, ನಾವೆಲ್ಲ ಪರಸ್ಪರ ಪ್ರೀತಿಯಿಂದ ಹಂಚಿ ತಿನ್ನುವ ಒಂದು ವಿಚಾರವನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ಹೌದಲ್ವಾ? ಅದೇ ರೀತಿ ಕೊಡಿ, ಒಂದು ನಾಯಿ ನೋಡಿ. ಆ ನಾಯಿ ಕೂಡ ಆ ಮನೆಯ ಮಾಲೀಕನ ಒಂದು ವಾರದಕ್ಕೆ ಊಟವನ್ನು ಕೊಟ್ಟಾಗ ಅದೆಂದೂ ಕೂಡ ಆ ಮನೆಯನ್ನ ಬಿಟ್ಟು ಬೇರೆ ಎಲ್ಲಿ ಹೋಗೋದಿಲ್ಲ. ಅರ್ಥ ಆಯ್ತಲ್ಲ? ಆ ನಾಯಿ ಮನೆಯ ಕಾವಲುಗಾರರಾಗಿ ಸದಾ ಆ ಮನೆಯ ಒಡೆಯನ, ಯಜಮಾನನ ಒಂದು ನಿಯಂತ್ರಣದಲ್ಲಿ ಅಥವಾ ಆ ಮನೆಯನ್ನು ಕಾಯುತ್ತಾ ಅದು ಆ ಮನೆಯನ್ನ ಸೇಫ್ಟಿ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಇದರಿಂದ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ, ಅದರ ಒಂದು ನಿಯತ್ತನ್ನು ನಾವು ತಿಳ್ಕೊಳ್ತೀವಿ ಮಕ್ಕಳೇ, ಆ ನಾಯಿಂದ. ಹೌದಲ್ವಾ? ನಾವು ಕೂಡ ನಿಯತ್ನಾಗಿರ್ಬೇಕು. ತಿಂದ ಮನೆಗೆ ನಾವು ಎರಡನ್ನ ಬೈಬಾರ್ದು, ಮೋಸ ಮಾಡಬಾರ್ದು ಅನ್ನೋದನ್ನ ಈ ನಾಯಿಯಿಂದ ನಾವು ಕಲ್ತ್ಕೊಳ್ತೀವಿ ಮಕ್ಕಳೇ. ಹೀಗೆ ಹಲವಾರು ಪಶು ಪಕ್ಷಿಗಳಿಂದ ನಾವು ಮನುಷ್ಯ ಇವತ್ತು ಹೊಸ ಹೊಸದನ್ನ ನಾವು ಕಲ್ತ್ಕೊಳ್ತೀವಿ ಅನ್ನೋದನ್ನ ಈ ಪಾಠದಲ್ಲಿ ವಿಜಯ ಗುಪ್ತ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ದೇಖೆ, ಈಗ ನಾವು ಈ ಪಾಠಕ್ಕೆ ಬರೋಣ. ದುನಿಯಾ ಮೇ ಪಹಲಾ ಮಕಾನ್, ನಿಮ್ಗೆ ಗೊತ್ತಿರ್ಬೋದು, ಈ ಜಗತ್ತಿನಲ್ಲಿ ಮೊದಲ ಮನೆ. ನೀವು ತಿಳ್ಕೊಳ್ತೀನಿ, ಮೊದಲ ಮನೆ ಯಾವುದು? ऐसे आपको सोच किया तो आपको जो उत्तर नहीं मिल सकता, क्योंकि ಈ ಜಗತ್ತಿನಲ್ಲಿ ಮೊದಲೇ ಮನೆ ಯಾವ್ದಾದ್ರು ನಾವೆಲ್ಲ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಮನೆ ಇದಾವೆ, ಆದ್ರೆ ಮನೆಯನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಮೊದಲು ತಿಳ್ಕೊಂಡಿದ್ದು ನಾವು. ಮೊದಲು ಈ ನಾಗರಿಕರಾಗಿದ್ದೀವಿ, ನಮ್ಗೆ ಗೊತ್ತೈತೆ. ನಾವು ಅನಾಗರಿಕರಾಗಿದ್ದಾಗ, ನಾಗರಿಕತೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ವಾಸ ಮಾಡ್ತಿದ್ವಿ ಅನ್ನೋದನ್ನ ನೀವು ಯೋಚಿಸಿ. ಮನುಷ್ಯ ಬದಲಾವಣೆ ಆದಂತೆ, ನಾಗರಿಕತೆ ಬೆಳೆದಂತೆ ಈ ರೀತಿ ಎಲ್ಲ ಆಯಿತು. ಆದ್ರೆ ನಾಗರಿಕತೆ ಇಲ್ಲದೆ ಇರತಕ್ಕಂಥ ಜಗತ್ತಿನಲ್ಲಿ ಮೊಟ್ಟ ಮೊದಲು ನಮ್ಮ ಆದಿವಾಸಿಗಳು, ಪೂರ್ವಜರು ಯಾವ ರೀತಿ ವಾಸ ಮಾಡ್ತಿದ್ರು ಅನ್ನೋದು ನಿಮ್ಗೆ ಗೊತ್ತಾಯಿತು. ನಮ್ಮ ಪೂರ್ವಜರು, ಪೂರ್ವಿಕರು ನಮ್ಮ ಹಿಂದಿನ ಕಾಲದಲ್ಲಿ ನಾಗರಿಕತೆ ಬೆಳೆದೇ ಇರತಕ್ಕಂಥ ಆ ಒಂದು ಯುಗದಲ್ಲಿ ಮನುಷ್ಯರು ಯಾವ ರೀತಿ ವಾಸ ಮಾಡ್ತಿದ್ರು
ಯಾವ್ದಾದ್ರು ಮರದ ಕೆಳಗಡೆ, ಮರದ ಕೊಠರೆಯಲ್ಲಿ, ಹೌದಲ್ಲ, ಅಲ್ಲಿ ಕೂಡ ಮನುಷ್ಯ ವಾಸ ಮಾಡ್ತಿದ್ದ. ಆಮೇಲೆ ಅವನಿಗೆ ಬಟ್ಟೆ ಬರೆಯ ಅವಶ್ಯಕತೆನೇ ಅವನಿಗೆ ಅನಿಸ್ತಾ ಇರಲಿಲ್ಲ. ಅವನು ಕೆಲವೊಂದು ಪ್ರಾಣಿ ಪಕ್ಷಿಗಳ ಚರ್ಮವನ್ನ ಹೊದಿಕೆಯನ್ನ ಮಾಡ್ಕೊಂಡ್ಬಿಟ್ಟು ಅವನು ಜೀವನವನ್ನ ಸಾಕ್ತಾ ಇದ್ದ. ಆ ಅರ್ಥದಲ್ಲಿ ಇವತ್ತು ವಿಜಯಗುಪ್ತ ಅವರು ಮೊಟ್ಟ ಮೊದಲೇ ಮನೆಯನ್ನ ಕಟ್ತಕ್ಕಂಥ ಕಾನ್ಸೆಪ್ಟ್, ಆ ವಿಚಾರ ಯಾವ ರೀತಿ ಬಂತು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. मಕ್ಕಳೇ, देखिए मैं एक बार पढ़ता हूँ, आप किताब खोलकर ध्यान से देखिए और मेरी तरफ से सुनिए। पूर्वोत्तर भारत में बसने वाले सिंगापुर आदिवासियों में जो कहानी कही जाती है, उसके अनुसार सबसे पहले आदमी को मकान बनाना बहुत से पशुओं से सिखाया। उन दिनों आदमी गुफाओं में और पेड़ों के नीचे रहता था। उस समय किंदू लालिम और किंचा लालिदा नामक दो दोस्तों ने तय किया कि वे मकान बनाएंगे। मुश्किल यहाँ थी कि वे नहीं जानते थे कि मकान कैसे बनाए जाते हैं, इसलिए वे पशुओं से पूछताछ करने के लिए जंगल की ओर चल पड़े। उनकी मुलाकात सबसे पहले हाथी से हुई। दोनों दोस्तों ने हाथी को नमस्कार किया, फिर कहा, हाथी भाई, हम लोग मकान बनाना चाहते हैं, आप बता सकते हैं कि मकान कैसे बनाए जाते हैं? हाथी बोला, इसमें कोई कठिनाई है, पेड़ों से लकड़ी से इतने मोटे और मजबूत गोले काट लो जितने मेरे पैर है। दोनों दोस्तों ने आगे पूछा, इसके बाद क्या करना पड़ेगा? हाथी ने उत्तर दिया, आगे की बात तो मैं नहीं जानता, मुझे रत्ती भर भी पता नहीं है। दोनों दोस्त आगे बढ़े। दोस्तों में उन्हें सांप मिला। दोस्तों ने सांप को रोका, उसे नमस्कार किया, बोले, सांप भाई, हम लोग घर बनाना चाहते हैं, आप बता सकते हैं कि कैसे बनाया जाए? हाथी ने हमसे कहा कि उसके पैर जैसे मजबूर और मोटे लकड़ी के गोले पेड़ से काट लो, उसे बस इतना ही मालूम है, आगे की बात वह नहीं जानता। सांप ने कहा, ऐसे करो कि लकड़ी ऐसे पतली और लंबी काट जैसा मैं हूँ। दोनों दोस्तों ने पूछा, इसके बाद फिर क्या करना पड़ेगा? सांप ने कहा, आगे की बात मैं नहीं जानता, मुझे रत्ती भर पता नहीं। दोनों दोस्त और आगे बढ़े। रास्ते में सड़क किनारे उन्हें एक भैंस खड़ी मिली। भैंस का भैंसा मर गया था। भैंसे का मांस दूसरे जानवर खा रहे थे, खाली पंजर पड़ा था। भैंस उसी के पास खड़ी दुख मना रही थी। दोनों दोस्त भैंस के सामने पहुंचे, उसे नमस्कार किया और बोले, भैंस बहन, हम लोग मकान बनाना चाहते हैं, आप बता सकते हैं कि कैसे बनाया जाए? हाथी ने बताया कि इतने मोटे और मजबूत गोले पेड़ों से काट लो जितने उसके पैर है। सांप ने कहा कि ऐसे लंबी और पतली लकड़ियां काट लो जैसे वह खुद है। इसके आगे के बाद ना हाथी बताया पाया ना सांप। बेचारे दोनों को रत्ती भर पता नहीं। अभी तक बस देखिए जिसका सारांश। पूर्वोत्तर भारत में बसने वाले सिंगापुर आदिवासियों में जो कहानी कही जाती है, देखिए बच्चों, पूर्वोत्तर भारत में, पश्चिमी भारत में, पश्चिम भारत में बसने वाले, पश्चिमी भारत में जो रहने वाला, जो लोगों में बसने वाला, जो सिंगापुर आदिवासियों में, सिंगापुर नामक एक आदिवासियों में, ಸಿಂಗಾಪುರ್ ಎಂಬ ಜನಾಂಗದ ಆದಿವಾಸಿಗಳಲ್ಲಿ ಅಥವಾ ಮಕ್ಕಳೇ ಪಶ್ಚಿಮ ಭಾರತದಲ್ಲಿ ಇರುವಂತಹ ವಾಸಿಸಿರುವಂತಹ ಸಿಂಗಾಪುರ್ ಎಂಬ ಜನಾಂಗದ ಆದಿವಾಸಿಗಳಲ್ಲಿ जो कहानी कहा जाती है, ये कहानी कहा जाती है, ಒಂದು ಕತೆ ಹೇಳಲಾಗುತ್ತದೆ ಅಂತೆ, ಒಂದು ಕತೆ ಇದೆ ಅಂತೆ। ಯಾವುದರಲ್ಲಿ? ಸಿಂಗಾಪುರ್ ಆದಿವಾಸಿ ಜನಾಂಗದಲ್ಲಿ ಒಂದು
ಕತೆ ಹೇಳಲಾಗುತ್ತಿದೆ ಅಂತೆ. ಏನು ಕತೆ ಅನ್ನೋದನ್ನ देखिए उसके अनुसार जो सिंगापुर आदिवासी लोगों के अनुसार सबसे पहले आदमी को मकान बनाना बहुत से पशुओं ने सिखाया. देखिए इस तरह जो कहानी है सिंगापुर आदिवासियों में ನೋಡಪ್ಪ, ಈ ಸಿಂಗಾಪುರ್ ಆದಿವಾಸಿಗಳಲ್ಲಿ ಈ ರೀತಿ ಒಂದು ಕಥೆ ಇದೆ ಅಂತೆ. ಅವರ ಪ್ರಕಾರವಾಗಿ ಮೊಟ್ಟ ಮೊದಲು ಆದ್ಮಿ ಅಂದ್ರೆ ಮನುಷ್ಯ, मकान बनाना जो घर बनाने का जो तरीका बहुत से पशुओं ने सिखाया है. ನೋಡಿ, ಮೊಟ್ಟ ಮೊದಲು ಪಶುಗಳು ಮನೆಯನ್ನು ಕಟ್ಟುವುದನ್ನ ಏನೋ ಕಲಿಸಿಕೊಟ್ಟುವಂತೆ. ಶಿಕಾಯ ಕಲಿಸಲಾಯಿತು. ಯಾವುದೋ ಪಶುಗಳು ಮನುಷ್ಯರಿಗೆ ಮನೆಯನ್ನ ಕಟ್ಟುವುದನ್ನ ಕಲಿಸಿದವು. ನೋಡಿ, ನಾವು ಫಸ್ಟ್ಗೆ ಮನೆಯನ್ನ ಕಟ್ಟೋದನ್ನ ಯಾರು ಕಲಿಸಿದ್ರಪ್ಪ ಅಂದ್ರೆ ನಾವು ಯಾರ್ಯಾರು ಗೌಂಡ್ಯರು ಅವರು ಇವ್ರು ಅಂತ ಹೇಳ್ತಿರ್ತೀವಿ. ಆದ್ರೆ ಈ ಭೂಮಿ ಮೇಲೆ ಮೊಟ್ಟ ಮೊದಲು ಮನೆಯನ್ನ ಕಟ್ಟುವಂತಹ ಒಂದು ವಿಚಾರವನ್ನ ಮೊಟ್ಟ ಮೊದಲು ಮನುಷ್ಯನಿಗೆ ತಿಳಿಸಿದ್ದು ಯಾವ ಇಂಜಿನಿಯರ್ ಅಲ್ಲ, ಯಾರೋ ಪಶುಗಳಿಂದ ಇವತ್ತು ಮನುಷ್ಯ ಮನೆಯನ್ನ ಕಟ್ಟುವುದನ್ನ ಇವತ್ತು ಕಲಿತಿದ್ದಾನೆ. ಅರ್ಥಾಯ್ತಾ ಮಕ್ಕಳೇ? ಈ ರೀತಿಯಾಗಿರ್ತಕ್ಕಂಥ ಕಹನೆ ಸಿಂಗಾಪುರ್ ಆದಿವಾಸಿಯ ಜನಾಂಗದಲ್ಲಿ ಪ್ರಚಲಿತವಾಗಿದೆ ಅಂತೆ. ಅವರ ಪ್ರಕಾರವಾಗಿ ಮನೆ ಕಟ್ಟುವುದನ್ನ ಪಶುಗಳಿಂದ ನಾವು ಕಲಿಸಲಾಯಿತು ಅಥವಾ ಪಶುಗಳು ನಮಗೆ ಕಲಿಸಿದವು. ಅರ್ಥವಾಯ್ತಾ ಮಕ್ಕಳೇ? ಓಕೆ, नेक्स्ट नोड़े उन दिनों आदमी गुफाओं में और पेड़ों के नीचे रहता था. उन दिनों में जो पूर्वोत्तर भारत में जो उस दिन में उस जमाने में आदमी जो पुरुष जो लोग जनರು गुफाओं में गुफा ಅಂದ್ರೆ ಗೊತ್ತಿಲ್ಲ ಗುಹೆ ಗುಫಾ ಅಂದ್ರೆ ಗುಹೆ ಗುಫಾ ಅಂದ್ರೆ ಗುಹೆ ಗೊತ್ತಿದೆ. ಕಾಡಿನಲ್ಲಿ ಗುಹೆಗಳಲ್ಲಿ ಗುಹೆ ಅಂದ್ರೆ ಒಂಥರ ಕೋಟೆ ತರ ಇರ್ತಕ್ಕಂಥದ್ದು, ಒಳಗಡೆ ಮಣ್ಣಿನಲ್ಲಿ ಅದರಲ್ಲಿ ಮಾಡ್ಕೊಂಡಿರ್ತಾರೆ ಗುಹೆ, ಹೌದಲ್ಲ? ಅಲ್ಲಿ ಎಲ್ಲ ಕಗ್ಗತ್ತಲು ಅಂತ ಗುಹೆಗಳಲ್ಲಿ ಅವ್ರು ಪೇಡೋಕೆ ನೀಚರಾಗ್ತಾ ಮತ್ತು ಮರದ ಕೆಳಗಡೆ ಇರ್ತಿದ್ರು. उस जमाने में उन दिनों में जो लोग जो आदमी गुफाओं में और पेड़ों के नीचे रहता था. ಗುಹೆ ಮತ್ತು ಮರದ ಕೆಳಗಡೆ ವಾಸ ಇರುತ್ತಿದ್ದ. समझिए बच्चों, ये लाइन जो अंडरलाइन कीजिए, वेरी इंपॉर्टेंट. उस समय किंद्रो लालिन और किंचा लालिदा नामक दो दोस्त ने तय किया कि वे मकान बनाएंगे. ನೋಡಿ, उस समय जो उस संदर्भ में आ ಸಮಯದಲ್ಲಿ ಕಿಂದು ಲಾಲಿನ್ और किंचा लालिदाम ಎಂಬ ಇಬ್ಬರ ಸ್ನೇಹಿತರು. ಯಾರು? ಕಿಂದು ಲಾಲಿನ್, ಕಿಂದು ಲಾಲಿನ್ ಎರಡು, किंचा लालिदाम नामक दो दोस्तों ने ಮೊಟ್ಟ ಮೊದಲು ಮನೆ ಕಟ್ಟತಕ್ಕಂತ ಕಾನ್ಸೆಪ್ಟ್ ಈ ಇಬ್ಬರು ಗೆಳೆಯರಿಗೆ ತಲೆಯಲ್ಲಿ ಬಂತು, ವಿಚಾರ ಬಂತು. ಅವ್ರು ಯಾರಪ್ಪ ಬಂದಿದ್ದಂದ್ರೆ ಕಿಂದು ಲಾಲಿನ್ ಕಿಂಚಾ ಲಾಲಿದಾಮ್. ಪಕ್ಕ ದೋಸ್ತೆ, ಇವರಿಬ್ಬರು ಬಹಳ ಸ್ನೇಹಿತರು. ಇವ್ರಿಗೆ ಆ ಸಮಯದಲ್ಲಿ ನಾವು ಮನೆ ಕಟ್ಟಬೇಕು ಎಂಬ ಒಂದು ವಿಚಾರ ಬಂತು. हम घर बनाएंगे, लेकिन इसका जो तरीका जो ये दोनों दोस्तों को मालूम नहीं था, समझ में नहीं था. देखिए, उस समय किंदू लालिन और किंचा लालिदाम नामक दो दोस्तों ने जो तय किया, ನಿರ್ಧರಿಸಿದ್ರು, ನಿಶ್ಚಯಿಸಿದ್ರು. ಏನಂತ ನಿಶ್ಚಯಿಸಿದ್ರು? देखिए आगे, वे मकान बनाएंगे. ಅವರು ಕೂಡ ಮನೆಯನ್ನ ಕಟ್ಟಬೇಕು, ಮನೆಯನ್ನ ತಯಾರು ಮಾಡಬೇಕು, ಮನೆ ಕಟ್ಟಬೇಕು ಎಂದು ಅವರು ನಿರ್ಧರಿಸಿದರು. ತೈಕಿಯಾಗ ಮತ್ಲಬ್ ಜೋ ನಿರ್ಧರಿಸಿದರು.
मुश्किल यह था कि वे नहीं जानते थे कि मकान कैसे बनाएंगे, कैसे बनाए जाते हैं। ಅವ್ರಿಗೆ ಇದೊಂದು ಸ್ವಲ್ಪ ಅವ್ರಿಗೆ ಕಷ್ಟ ಇತ್ತು, ಹೌದಲ್ಲ. ಈಗ ನಾವು ಕೂಡ ಏನಾದ್ರು ಒಂದು ಮಾಡ್ಬೇಕಂತ ಹೊಸ ವಿಚಾರ ಅಂದ್ರೆ ಗೊತ್ತಿರುತ್ತೆ, ನಾವು ಡ್ಯಾಮ್ ಕಟ್ಬೇಕಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ರೆ ಆ ಡ್ಯಾಮ್ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ನಮ್ಗೆ ಕಷ್ಟವಾಗುತ್ತೆ, ಹೌದಲ್ಲ. ಕಾಮನ್ ಹರಿಯುವ ಮನೆ ಹೊಲದಲ್ಲಿರ್ತಕ್ಕಂಥ ಕಾಲುವೆಗೆ ನಾವು ಅಡ್ಡ ಹಾಕಿ ಕಟ್ಬೋದು, ಆದ್ರೆ ನಾವು ಡ್ಯಾಮ್ ಕಟ್ಟಬೇಕು ಅಂದ್ರೆ, ಹೌದಲ್ಲ. ಹಾಗಾಗಿ ಅದರ ಒಂದು ಪದ್ಧತಿ, ತರೀಕಾ, ರೀತಿ, ನೀತಿ ಅವುಗಳೆಲ್ಲ ತಿಳ್ಕೊಬೇಕಾಗುತ್ತೆ. ಹಾಗೆ ಇವ್ರಿಗೂ ಆ ರೀತಿ ಆಯ್ತು. ಮುಶ್ಕಿಲ್ ಯಾವ ತಾಕಿ वे नहीं जानते थे कि मकान कैसे बनाए जाते हैं, ಮನೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಕಷ್ಟವಾಗಿತ್ತು. इसलिए ಆದ್ದರಿಂದ वे पशुओं से पूछताछ करने के लिए जंगल की ओर चल पड़े. ಹಾಗಾಗಿ ಅವರು ಇಬ್ರು ಏನ್ ಮಾಡಿದ್ರು, ಪಶುಗಳ ಹತ್ರ ಕೇಳಬೇಕು, ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಪೂಚ್ತಾಚ್ ಅಂದ್ರೆ ಅವಳಲ್ಲಿ ಮಾಹಿತಿಯನ್ನ ಪಡ್ಕೋಬೇಕು, ವಿಚಾರವನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಯಾಕಡೆ ಹೋದ್ರು, ಜಂಗಲ್ ಕಿ ಓರ್ ಚಲ್ ಪಡೆ. ಜಂಗಲ್ ಅಂದ್ರೆ ಗೊತ್ತಾಯ್ತಲ್ಲ, ಜಂಗಲ್, ಜಂಗಲ್ ಅಂದ್ರೆ ಕಾಡು, ಕಾಡಿಗೆ ಹೋದ್ರು. ಯಾರು, किंदु लालिम और किंचा लालिदम. क्यों चल पड़े जंगल को? मकान बनाने का जो तरीका पूछताछ करने के लिए ये दोनों दोस्त जंगल की ओर चल पड़े. ಅರ್ಥವಾಯ್ತಾ ಮಕ್ಕಳೇ? ಇವರಿಬ್ರು ಕೂಡ ಮನೆ ಕಟ್ಟಬೇಕಂತ ವಿಚಾರ ಬಂದ್ರಿಂದ ಅವರ ಒಂದು ಜನಾಂಗದಲ್ಲಿ ಮನೆ ಕಟ್ಟತಕ್ಕಂತ ವಿಚಾರವನ್ನ ಮೊಟ್ಟ ಮೊದಲು ಪಶುಗಳಿಂದ ಕಲಿತೇವೆ ಅನ್ನೋ ವಿಚಾರವನ್ನ ತಿಳ್ಕೊಂಡ್ಬಿಟ್ಟು ಅವರು ಮನೆ ಕಟ್ಟಬೇಕು, ಅದರ ಪದ್ಧತಿಯನ್ನ ಯಾವ ರೀತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪಶು ಪಕ್ಷಿಗಳನ್ನ ನಾವು ತಿಳ್ಕೊಬೇಕಂತ ಹೇಳ್ಬಿಟ್ಟು ಅವ್ರು ಯಾಕಡೆ ಹೊರಟ್ರು, ಪ್ಯಾಟಿಗೆ ಹೋಗ್ಲಿಲ್ಲ ಮಕ್ಕಳೇ, ಜಂಗಲ್ ಕಾಡಿಗೆ ಹೋದ್ರು. ನಾವೀಗ ಮನೆ ಕಟ್ಟಬೇಕಂದ್ರೆ ಯಾರ ಹತ್ರ ಹೋಗ್ತೀವಿ, हम घर बनाने के लिए जो एक स्ट्रक्चर होना तो हम किधर जा सकते हैं? हाँ, वेरी गुड, हम इंजीनियर के पास हम चल सकते हैं, ಹೌದಲ್ಲ. ನಾವಿವತ್ತು ಮನೆ ಕಟ್ಟಬೇಕಂದ್ರೆ ಎಲ್ಲಿ ಹೋಗ್ತೀವಿ, ಇಂಜಿನಿಯರ್ ಹತ್ರ ಹೋಗ್ತೀವಿ, ಅಥವಾ ಊರಿನ ಯಜಮಾನ ಹತ್ರ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅವ್ರ ಹತ್ರ ಹೋಗ್ತೀವಿ. ಇಷ್ಟು ಪಾಯ ಹಾಕ್ಬೇಕು, ಇಷ್ಟು ಅಡಿ ಹಾಕ್ಬೇಕು, ಈ ಮನೆಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಆದ್ರೆ ಇವರು ಮನೆ ಕಟ್ಟಬೇಕಂತ ವಿಚಾರ ತಿಳ್ಕೊಬೇಕಂತ ಹೇಳ್ಬಿಟ್ಟು ಯಾರ ಹತ್ರ ತಿಳ್ಕೊಬೇಕಂತ ಹೋದ್ರು, ಪಶು ಓನ್ಸೆ, ಪಶುಗಳ ಹತ್ರ ತಿಳ್ಕೊಬೇಕಂತ ಹೇಳ್ಬಿಟ್ಟು ಜಂಗಲ್ ಕಿ ಓರ್ ಚಲ್ ಪಡೆ, ಕಾಡಿನ ಕಡೆ ಹೊರಟ್ರು ಮಕ್ಕಳೇ. देखिए आगे उसकी मुलाकात, जो जंगल के जाते वक्त सबसे पहले जो मुलाकात हुई, मुलाकात मीन्स ಭೇಟಿ. ಮೊಟ್ಟ ಮೊದಲು ಇವರು ಕಾಡಿಗೆ ಹೋದಾಗ ಇವರಿಬ್ರು ಮೊದಲ ಭೇಟಿ, ಮುಲಾಕಾತ್ ಅಂದ್ರೆ ಭೇಟಿ. सबसे पहले आती से हुई, ಮೊಟ್ಟ ಮೊದಲು ಭೇಟಿಯಾಗಿದ್ದು ಇಬ್ರು ದೋಸ್ತರಿಗೆ ಯಾರಪ್ಪ ಅಂದ್ರೆ ಆತಿ. हाथी काड़ी होगा ಮೊಟ್ಟ ಮೊದಲ जो मुलाकात हाथी से हुई. ಮೊದಲ ಇವರು ಒಂದು ಆನೆಯನ್ನ ಭೇಟಿಯಾದರು. ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಡಿನ ಒಳಗಡೆ ಹೋದಾಗ ತಕ್ಷಣ ಕೂಡ ಇವರಿಗೆ ಫಸ್ಟ್ ಭೇಟಿ ಆಯಿತು ಈ ಹಾತಿ, ಮೊದಲ ಭೇಟಿ. ಇದಕ್ಕೆ ಹಾತಿ ಇವ್ರಿಗೆ ಭೇಟಿ ಆಗ್ತದೆ. ಅವಾಗ ಆ ಹಾತಿ ಹತ್ರ ಕೇಳ್ತಾರೆ, ಆನೆ ಹತ್ರ ಕೇಳ್ತಾರೆ, ನೋಡಿ, दोनों दोस्तों ने हाथी को नमस्कार किया. सबसे पहले जो हाथी को जो नमस्कार किया, मतलब नमस्कार ಮಾಡ್ತಾರೆ. फिर कहा, ಮತ್ತೆ ಕೇಳಿದ್ರು, ನೋಡಿ, हाथी भाई हम लोग मकान बनाना चाहते हैं, आप बता सकते हैं कि मकान कैसे बनाए जाते हैं? ಹೇಳ್ತಾರೆ ನೋಡಿ, हाथी भाई ಅಂದ್ರೆ ಆನೆ ಅಣ್ಣ, तो ಆನೆ ಸಹೋದರ ಅಣ್ಣ, हम लोग मकान बनाना चाहते हैं, ನಾವಿವತ್ತು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ, ಮನೆ ಕಟ್ಟಬೇಕಂತ ಬಯಸಿದ್ವಿ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. आप बता सकते हैं, ತಾವು ಹೇಳ್ತೀರಾ ಮನೆಯನ್ನ ಯಾವ ರೀತಿ ಕಟ್ಟಬೇಕು ಅಂತ? ಈ ರೀತಿ किंदु लालिम और किंचा लालिदम जो हाथी के पास इस तरह जो पूछ लिया.
हाथी जो जवाब दिया, हाथी ಈ ಆನೆ ಇದಕ್ಕೆ ಉತ್ತರ ಕೊಡುತ್ತೆ. ನೋಡಿ ಏನಂತ ಉತ್ತರ ಕೊಡುತ್ತೆ, इसमें क्या कठिनाई है. ನೋಡಿ ಎಂತ ಮಾತು. ಹಾತಿ ಹೇಳ್ತು इसमें क्या कठिनाई है, ಇದರಲ್ಲಿ ಏನಿದೆ ಅಂತ ಕಷ್ಟ. देख इस तरह आप बना दो. देखिए पेड़, सबसे पहले पेड़ों से लकड़ी के इतने मोटे और मजबूत गोले काट लो जितने मेरे पैर है. इस तरह आ गया हाथी. देखिए ಇದರಲ್ಲಿ ಏನಂತ ಕಷ್ಟ ಇದೆ. देखो ये पेड़ है ना, ये पेड़ को पहला जो मोटे की तरह काट लो और मजबूत गोले काट लो जितने मेरा पैर है ಅಂತ ಹೇಳ್ತಾರೆ. ಅಂದ್ರೆ ಒಂದು ದೊಡ್ಡ ಮರದ ಲಕಡಿ ಅಂದ್ರೆ ಕಟ್ಟಿಗೆ, ಕಟ್ಟಿಗೆ ಅಂದ್ರೆ ಮರದ, ಆ ಮರವನ್ನ ತರ ದಪ್ಪನವಾಗಿರ್ತಕ್ಕಂಥ ಒಂದು ಮರದ ದಿನ್ನೆಯನ್ನ ಕಟ್ ಮಾಡೋ, ಅವ್ರು ಮಜಬೂತ್ ಗೋಲೆ ಕಾಟೋ ಮತ್ತು ಗಟ್ಟಿಯಾಗಿರ್ತಕ್ಕಂಥ ರೌಂಡ್ ಆಗಿ ಕಟ್ ಮಾಡೋ. ಅದು ಸ್ಟ್ರೈಟ್ ಇರಬೇಕು, ಉದ್ದವಾಗಿರ್ಬೇಕು, ದಪ್ಪವಾಗಿರ್ಬೇಕು ಅನ್ನಿರ್ತಕ್ಕಂಥ ಒಂದು ದೊಡ್ಡ ಒಂದು ಮರವನ್ನ ಕಟ್ ಮಾಡೋ. ಜಿತನೆ ಮೇರೆ ಪೈರ್ ಹೈ. ಗೊತ್ತಾಯ್ತಾ ಯಾವ ರೀತಿ ಅಂದ್ರೆ, ನನ್ನ ಕಾಲುಗಳನ್ನ ನೋಡಿ, ಪೈರ್ ಅಂದ್ರೆ ಕಾಲು, ನನ್ನ ಕಾಲು ಯಾವ ರೀತಿ ಇದಾವಲ್ಲ ಆ ಕಾಲಿನ ರೀತಿಯಲ್ಲಿ ನೀವು ಒಂದು ಮರವನ್ನ ದಿನ್ನೆಯನ್ನ ಕಟ್ ಮಾಡಿಬಿಟ್ಟು ದಪ್ಪವಾಗಿರ್ಬೇಕು, ಅದು ಮಜಬೂತಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಮತ್ತೆ ಗೋಲಾಕಾರವಾಗಿರ್ಬೇಕು, ಅಂದ್ರೆ ಅದು ದುಂಡನೆ ಆಗಿರ್ಬೇಕು. ನೋಡಿ ನನ್ನ ಕಾಲು ನೋಡಿ, ನನ್ನ ಕಾಲು ನೋಡಿದ್ರೆ ಇದೇ ರೀತಿ ಕೂಡ ನೀವು ಆ ಮರದ ದಿನ್ನೆಗಳನ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತು. ಯಾವುದು ಆನೆ ಹೇಳ್ತು. ನಿಮ್ಗೆ ಗೊತ್ತಿದೆ ಆನೆ ಕಾಲ ಹೆಂಗಿದೆ ಅಂತ. ಒಳ್ಳೆ ದಪ್ಪವಾಗಿರುತ್ತೆ, ಒಳ್ಳೆ ದಪ್ಪ ಮರದ ಸೈಜ್ ಇರ್ತಾವಲ್ಲ ಮರದ ದಿನ್ನೆಗಳು ಹಂಗಿರುತ್ತೆ, ಮತ್ತೆ ದುಂಡಾಗಿರುತ್ತೆ, ಅವೇನು ವಕ್ರವಾಗಿರಲ್ಲ. ಹೌದಲ್ಲ, ಕೆಳಗಡೆ ಆ ಪಾದ ಹೆಂಗೆ ರೌಂಡ್ ಕುತ್ಕೊಳಕ್ಕೆ ಸೇಫ್ಟಿಗೆ ಇಟ್ಕೊಳಕ್ಕಲ್ಲ ಆ ರೀತಿ ಇರುತ್ತೆ. ನನ್ನ ಕಾಲು ಯಾವ ರೀತಿ ಇದೋ ಅದೇ ರೀತಿ ಕೂಡ ನೀನು ಕಟ್ ಮಾಡ್ಕೊಳ್ಳಿ ಮರದ ದಿನ್ನೆಗಳನ್ನ ಅಂತ ಹೇಳ್ತಾರೆ ಅಂತ ಆತಿ ಹೇಳ್ತಾರೆ. दोनों दोस्तों ने आगे पूछा. ಮತ್ತೆ ಆ ಇಬ್ರು ಸ್ನೇಹಿತರು ಮುಂದೆ ಕೇಳ್ತಾರೆ, इसके बाद क्या करने पड़ेगा. ಆತಿ ರೀತಿ ಮಾಡ್ಕೊಳ್ತೇವೆ, ಮುಂದೇನು, ಮುಂದೆ ಏನ್ ಮಾಡ್ಬೇಕು. ಆತಿನೇ ಉತ್ತರ ದಿಯಾ. ಅದಕ್ಕೆ ಆತಿ ಅದಕ್ಕೆ ಉತ್ತರ ಕೊಡುತ್ತೆ, आगे की बात तो मैं नहीं जानता, मुझे रत्ती भर भी पता नहीं. जो आगे की बात ಮುಂದಿನ ವಿಚಾರ ನನಗೆ ಗೊತ್ತಿಲ್ಲಪ್ಪ. ಮುಜೆ ರತ್ತಿ ಭರ್ ಬಿ ಪತನ, ಇಷ್ಟು ಮಾತ್ರ ನನಗೆ ಗೊತ್ತು, ಮುಂದಿನ ಎಳ್ಳಷ್ಟು ಗೊತ್ತಿಲ್ಲ, ಸ್ವಲ್ಪನೂ ಕೂಡ ಗೊತ್ತಿಲ್ಲ. ರತ್ತಿ ಭರ್ ಮುಜೆ ಮಾಲೂಮ್ ನೈ, ಸ್ವಲ್ಪನೂ ಕೂಡ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ನನಗೆ ಹೇಳಬಲ್ಲೆ ಅಂತ ಹೇಳುತ್ತೆ. दोनों दोस्त आगे बढ़े. ओके आती भैया, मैं नमस्कार, मैं आगे मैं जाता हूँ, ऐसे कहकर दो आगे बढ़े. तो आगे जंगल के ओर चलते चलते आगे जाते हैं. देखो रास्ते में उन्हें सांप मिला. जो रास्ते में जाते वक्त और दूसरा जो मुलाकात हुई, रास्ते में एक सांप मिला, रास्ते में और दूसरा एक सांप मिला. सांप का मतलब हाವು. ರಸ್ತೆ ಹೀಗೆ ಹೋಗ್ತಾ ಇದ್ರೆ ಅವರಿಗೆ ಮತ್ತೆ ಎರಡನೇದು ಈ ಹಾವು ಭೇಟಿಯಾಗುತ್ತೆ. ಹಾದಿಯಲ್ಲಿ ಹಾವು ಹತ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ दोनों दोस्तरे सांप को रोका. ಇಬ್ರು ಕೂಡ ಹಾವನ್ನ जो रोका ನಿಲ್ಲಿಸಿದ್ರು, ತಡೆದ್ರು. ಉಸೆ ನಮಸ್ಕಾರ ಕಿಯಾ, ಅದಕ್ಕೆ ನಮಸ್ಕಾರ ಮಾಡಿದ್ರು ಆನೆಗೆ. सांप भाई हम लोग बनाना चाहते हैं. ಯಾವ ರೀತಿ ಆನೆಗೆ ಯಾವ ರೀತಿ ಪ್ರಶ್ನೆ ಮಾಡಿದ್ರು ಇದಕ್ಕೂ ಕೂಡ ಅದೇ ರೀತಿ ಪ್ರಶ್ನೆ ಮಾಡ್ತಾರೆ. सांप भाई, सांप ಅಂದ್ರೆ ಹಾವು ಅಣ್ಣ, हम लोग घर बनाना चाहते हैं, ನಾವು ಮನೆ ಕಟ್ಟಬೇಕು ಅಂತ ಇದೀವಿ. आप बना सकते हैं कि ನೀವು ಹೇಳ್ತೀರಾ ಕೈಸಿ बनाए जाते हैं, ಹೆಂಗೆ ಮನೆಯನ್ನ ಕಟ್ಟಬೇಕು ಅಂತ. ಆತನೇ इसमें कहा कि ಇದಕ್ಕ ಅದಕ್ಕೆ ಹೇಳ್ತಾರೆ ಅವರು, ಮೊದಲು ಬೇಟೆಯಲ್ಲಿ ಆನೆ ನಮ್ಗೆ ಹೇಳ್ತು, उसके पैर जैसे मजबूत और मोटे लकड़ी के गोले पेड़ से काट लो. ಮೊದಲು ನನ್ನ ಕಾಲಿನ ರೀತಿಯಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ದಪ್ಪನೆಯ ಮರದ ದಿನ್ನೆಗಳನ್ನ ವೃತ್ತಾಕಾರ ದುಂಡನೆ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತು. ಮುಂದದ ಹೇಳ ಅಣ್ಣ ಅಂದ್ರೆ ಅದು ಮುಂದದ ಬಾಯ ಬಿಡಲಿಲ್ಲ, ಗೊತ್ತಿಲ್ಲ ಅಂತ. ಇತನಾಯಿ ಮಾತು ನಮ್ಗೆ ಇಷ್ಟೇ ಗೊತ್ತು, ಆದಿಕ್ಕೆ ಬಾತು
ನಿನಗೆ ಮುಂದೆ ಗೊತ್ತಿದ್ರೆ ಏನಾದ್ರು ಹೇಳ್ತೀಯಾ ಅಂತ ಹೇಳ್ತೆ. जो इसको जो जवाब देता है देखिए, सांप ने कहा, ಇದಕ್ಕೆ ಆನೆ ಉತ್ತರ ಕೊಡುತ್ತೆ, ऐसे करो दोस्तों, जो इस तरह कहो, इस तरह करो, ಈ ರೀತಿಯಾಗಿ ಮಾಡೋ. ಯಾರಪ್ಪ ಅಂದ್ರೆ लकड़ी ऐसे पतली और लंबी काटो जैसा मैं हूं. ಸರಿನಾ? ಹಾಗಾದ್ರೆ ಈ ಕೆಲಸ ಮಾಡಿ, ಲಕಡಿ ಈ ಒಂದು ತೆಳ್ಳನೆಯ ಒಂದು ಮರವನ್ನ ತೆಗೆದುಕೊಳ್ಳಿ, ಪತಲಿ ಹಾಗೂ ಲಂಬಿ ಕಾಟೋ, ಆ ತೆಳ್ಳನೆಯ ಮರವನ್ನು ತೆಗೆದುಕೊಂಡ್ಬಿಟ್ಟು ಅವಳನ್ನ ತೆಳ್ಳಗೆ ಮತ್ತೆ ಉದ್ದನಾಗಿ, ಅದು ದಪ್ಪವಾಗಿ ಗಿಣ್ಣೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತು. ಯಾವ್ದೋ ಆನೆ ಇದು ಈ ರೀತಿ ಮಾಡಪ್ಪ, ಒಂದು ತೆಳ್ಳನೆಯ ಮರವನ್ನ ತೆಗೆದುಕೊಳ್ಳಿ, ಅದರಲ್ಲಿ ನೀವು ತೆಳ್ಳಗೆ ಮತ್ತು ಉದ್ದನವಾಗಿರ್ತಕ್ಕಂಥ ಉದ್ದನೆಯ ಕಟ್ಟಿಗೆಗಳನ್ನ ಮಾಡ್ಕೊಳ್ಳಿ. ತೆಳ್ಳಗಿರಬೇಕು ಮತ್ತೆ ಉದ್ದವಾಗಿರಬೇಕು, ಈ ರೀತಿ ಕೂಡ ನೀವು ಕಟ್ ಮಾಡ್ಕೊಳ್ಳಿ. ಜೈಸ ಮೇಹು, ಯಾವ ರೀತಿ ಅಂದ್ರೆ ನಾನು ಅದೇನಿಲ್ಲ ಆಗ ನೋಡಿರಲ್ಲ, ಆಗ ದಪ್ಪವಾಗಿರಲ್ಲ, ಮರದ ಗಿಣ್ಣೆ ಆಗಿರಲ್ಲ, ತೆಳ್ಳಿರುತ್ತೆ, ಉದ್ದವಾಗಿರುತ್ತೆ. ನಾನು ಹೇಳಿದೆನಪ್ಪ, ನಮ್ ಸೇಮ್ ನೀವು ಆ ಮರವನ್ನು ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತು. ಅದರಲ್ಲಿ ಕೀಜೆ ಬಚ್ಚೋ ಅವರು दोनों दोस्तों ने पूछा, ಇಬ್ರು ಕೇಳಿದ್ರು, इसके बाद फिर क्या करना पड़ेगा, ಇದಾದ್ಮೇಲೆ ನಾವೇನ್ ಮಾಡಬೇಕು? सांप ने कहा, ಅದಕ್ಕೆ ಅವು ಹೇಳುತ್ತೆ, आगे की बात मैं नहीं जानता, ಮುಂದಿನ ವಿಚಾರ ನನಗೆ ಗೊತ್ತಿಲ್ಲಪ್ಪ, ರತ್ತಿ ಭರ್ ಪತಾ ನಹಿ, ಮುಂದಿನ ವಿಚಾರ ನನಗೆ ಸ್ವಲ್ಪನೂ ಗೊತ್ತಿಲ್ಲ. दोनों दोस्त ಅವರು ಹಾಗೆ ಬಿಡೆ ಮತ್ತೆ ಏನ್ ಮಾಡ್ತಾರೆ, ಅವರು ಹೀಗೆ ಕೇಳ್ತಾ ಮತ್ತೆ ಕಾಡಿನಲ್ಲಿ ಒಳಗಡೆ ಮಧ್ಯೆ ಹೋಗ್ತಾ ಇದಾರೆ. रास्ते में सड़क किनारे उन्हें एक भैंस खड़ी मिली. ರಸ್ತೆಯಲ್ಲಿ ಹೋಗ್ತಕ್ಕಂತ ಸಡಕ್ ಅಂದ್ರೆ ಆ ದಾರಿ, ಕಿನಾರೆ ಅಂದ್ರೆ ಪಕ್ಕದಲ್ಲಿ, ಆ ರಸ್ತೆಯ ಪಕ್ಕದಲ್ಲಿ ಉನ್हें एक भैंस खड़ी मिली, ಅವ್ರಿಗೆ ಒಂದು ಎಮ್ಮೆ ನಿಂತಿರುವುದನ್ನ ಕಾಣ್ತು. ಒಂದು ಎಮ್ಮೆ ನಿಂತಿತ್ತು ರಸ್ತೆಯಲ್ಲಿ. ಭೈಂಸ್ ಅಂದ್ರೆ ಎಮ್ಮೆ, ಭೈಂಸ್ ಅಂದ್ರೆ ಎಮ್ಮೆ. ಒಂದು ಎಮ್ಮೆ ರಸ್ತೆಯ ಪಕ್ಕದಲ್ಲೇ ನಿಂತಿತ್ತು. ಕಡಿಮಿಲಿ ನಿಂತಿರೋದನ್ನ ಇವರಿಗೆ ಕಾಣುತ್ತೆ. ಭೈಂಸ್ ಭೈಂಸ್ ಕ ಭೈಂಸ ಮರಗಾಯತ. ನೋಡೋದು ಯಾಕೆ ನಿಂತಿತ್ತಂದ್ರೆ ಆ ಭೈಂಸಿನ ಒಂದು ಭೈಂಸ ಕೋಣವು ಸಕ್ಕಿತ್ತು. ಭೈಂಸ ಅಂದ್ರೆ ಗಂಡು, ಭೈಂಸ ಅಂದ್ರೆ ಹೆಣ್ಣು. ಭೈಂಸ್ ಭೈಂಸ, ಭೈಂಸ ಅಂದ್ರೆ ನಾವು ಕೋಣ ಅಂತ ಕರಿತೀವಿ. ಕೋಣ ಅಂದ್ರೆ ಇದು ಹೆಣ್ಣು, ಅಲ್ಲ ಇದು ಗಂಡು. ಭೈಂಸ್ ಭೈಂಸ, ಭೈಂಸ್ का पुल्लिंग शब्द भैंसा, भैंस भैंसा. मर गया था, ಅದು ಸತ್ತು ಬಿದ್ದಿತ್ತು. भैंसे को मांस दूसरे जानवर खा गए थे. ನೋಡಿ, ಆ ಕೋಣದ ಮಾಂಸವನ್ನ, ಅದರ ದೇಹದ ಮಾಂಸವನ್ನ ಬೇರೆ ಜಾನುವಾರುಗಳು, ಪ್ರಾಣಿಗಳು ಕಾಗೈತೆ, ತಿಂತಾ ಇದ್ವು. ಹೌದಲ್ಲ, ಕಾಡಿನಲ್ಲಿ ಯಾವ್ದಾದ್ರು ಕೂಡ ಒಂದು ಪ್ರಾಣಿ ಸತ್ತಿದ್ರೆ ಇನ್ನು ಉಳಿದ ಎಲ್ಲಾ ಪ್ರಾಣಿಗಳಿಗೆ ಆಹಾರವಾಗ್ತವೆ. ಅದೆಲ್ಲಾ ಮಾಂಸವನ್ನ ತಿಂದು ತಿಂದು ಕೊನೆಯಲ್ಲಿ ಏನು ಉಳಿಯುತ್ತೆ? ಮಾಂಸ ಎಲ್ಲ ತಿನ್ನುತ್ತೆ. ಕೆಲವು ಕೇವಲ ಅದರ ಮೂಳೆಗಳು ಮಾತ್ರ ಉಳಿಯುತ್ತೆ. ಹೌದಲ್ಲ, ಮೂಳೆ ಯಾರು ತಿನ್ನೋದಿಲ್ಲ. ಹಂಗೆ ಜಾನುವಾರು ಕಾಗೈತೆ, ಎಲ್ಲಾ ಪ್ರಾಣಿಗಳು ತಿಂದಿದ್ವು. ಖಾಲಿ ಪಂಜರ ಪಡಾತ, ಖಾಲಿ ಪಂಜರ ನೋಡ್ತಕ್ಕಂಥ ಖಾಲಿ ಪಂಜರ ಉಳಿದಿತ್ತು. ಪಂಜರ ಅಂದ್ರೆ ನೀವು ದನದ ಪಂಜರವನ್ನು ನೋಡಿದಾಗ ಗೊತ್ತಾಗುತ್ತೆ. ದನದ ಮೂಳೆಗಳು ಯಾವ ರೀತಿ ಅಂದ್ರೆ ಈ ರೀತಿ ಇರ್ತಾವೆ ಮಕ್ಕಳೇ, ಈ ರೀತಿ ಇರುತ್ತೆ. ಹೌದಲ್ಲ, ಈ ರೀತಿ ಇರುತ್ತೆ ದನದ ಪಂಜರಗಳು. ನಾವು ಪಂಜರ ಅಂತ ಕರಿತೀವಿ. ಮೂಳೆಗಳು ಈ ರೀತಿ ಇರುತ್ತೆ. ಹೌದಲ್ಲ, ಇಲ್ಲೆಲ್ಲ ಮಾಂಸವನ್ನೆಲ್ಲ ತಿಂದಿರುತ್ತೆ. ಆ ಪಂಜರ जो पड़ाता आगे बिद्दिತ್ತು. भैंस उसी के पास खड़ी दुख मना रही थी. ಆ ಎಮ್ಮೆ ಅದರ ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಟು ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಇತ್ತು, ಅಳ್ತಾ ಇತ್ತು. दोनों दोस्त भैंस के सामने पहुंचे. ಕೊನೆ ನೋಡ್ಬಿಟ್ಟು ಇಬ್ರು ದೋಸ್ತುಗಳು, ಕಿಂದು ಕಾಲಿದ ಕಿಂಚ ಕಾಲಿದ ಇಬ್ರು ಕೂಡ ಅದರ ಮುಂದೆ ಹೋದ್ರು, ಮುಂದೆ ನಿಂತ್ಕೊಂಡ್ರು. ಉಸಿ ನಮಸ್ಕಾರ ಕಿಯಾ, ಈ ರೀತಿ ಯಾವ ರೀತಿ ನಮಸ್ಕಾರ ಮಾಡಿದ್ರೆ ಇದಕ್ಕೂ ಕೂಡ ಆ ರೀತಿ ನಮಸ್ಕಾರವನ್ನು ಮಾಡಿದ್ರು. ಅವ್ರು ಬೋಲೆ, ಅವಾಗ ಹೇಳ್ತಾರೆ ನೋಡಿ, ಭೈಂಸ್ ವಾಹನ್
ತಂಗಿ भैंस, बहन ಅಂದ್ರೆ ಸಹೋದರಿ, ಎಮ್ಮೆ. हम लोग मकान बनाना चाहते हैं, ನಾವು ಮನೆ ಕಟ್ಟಬೇಕು ಅಂತ ಇದೀವಿ. आप बता सकते हैं, आप ಹೇಳ್ತೀರಾ कैसे बनाया जाए, ಯಾವ ರೀತಿ ಕಟ್ಟಬೇಕು ಅಂತ. आती ने बताया कि इतने मोटे और मजबूत गोले पेड़ों से काट लो जितने उसके पैर है. ಹಾಗಾಗಿ ಆನೆ ಹೇಳ್ತಿ ನಮ್ಗೆ ಒಂದು ಮಜಬೂತ್ ಆಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಮರದ ದಿನ್ನೆಯನ್ನು ಕಟ್ ಮಾಡ್ಕೊಳ್ಳಿ, ದಪ್ಪ ಆಗಿರ್ಬೇಕು, ದುಂಡನೆ ಆಗಿರ್ಬೇಕು, ಆ ರೀತಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತು. ನೆಕ್ಸ್ಟ್ ನಾವು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾವನ್ನು ಭೇಟಿ ಮಾಡಿದ್ವಿ. ಹಾವು ಈ ರೀತಿ ಹೇಳ್ತು, ಅಂದ್ರೆ ನೋಡಪ್ಪ ನಾನು ಯಾವ ರೀತಿ ನೀನು ತೆಳ್ಳನೆ ಆಗಿರ್ತಕ್ಕಂಥ ಮರದ ಕಟ್ಟಿಗೆಗಳನ್ನ ಕಟ್ ಮಾಡ್ಕೊಳ್ಳಿ ನೋಡಿ. कहा कि ऐसी लंबी और पतली लकड़ियां काट ले. लकड़ियां देखिए, लकड़ियां लकड़ियां एकवचन और बहुवचन. लकड़ी का बहुवचन लकड़ियां. कट्टिगे कट्टिಗೆಗಳು. ठीक है, क्या मतलब कीजिए लकड़ी और लकड़िया काट लो, कट ಮಾಡ್ಕೊಳ್ಳಿ. ಕಟ್ಟಿಗೆಗಳನ್ನ ಕಟ್ ಮಾಡು, ತೆಳ್ಳನೆ ಇರಬೇಕು, ಉದ್ದನೆ ಆಗಿರಬೇಕು, ನನ್ನ ರೀತಿಯಲ್ಲಿ ಕಟ್ ಮಾಡ್ಕೊ ಅಂತ ಅವು ನಮ್ಗೆ ಹೇಳ್ತು. ಜೈಸವ ಖುದ್ ಹೈ, ನಾನು ಯಾವ ರೀತಿ ಇದೀನೋ ಆ ರೀತಿ ಕಟ್ ಮಾಡ್ಕೊಳ್ಳೋ ನಮ್ಗೆ ಹೇಳ್ತು. इसके आगे की बात ना आती ने पाया ना सा. ಮುಂದಿನ ವಿಚಾರ ಆನೇನು ನಮ್ಗೆ ಹೇಳಿಲ್ಲ, ಅವು ಸಹ ನಮ್ಗೆ ತಿಳಿಸಿಲ್ಲ. ಬೇಚರೆ दोनों को ಪ್ರತಿ ಬಾರ್ ಪತಾ नहीं है, ಅವೆರಡು ಕೂಡ ನಮಗೆ ಸ್ವಲ್ಪವೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವು ಹೇಳಿದ್ವು. ಈ ವಿಚಾರವನ್ನು ತಿಳಿದ್ಬಿಟ್ಟು भैंस ने दोनों दोस्तों को अपने भैंस का पंजर दिखाया. ಹೌದಾ ಹೇಳ್ಬಿಟ್ಟು ಅವರಿಬ್ಬರು ಕರೆದ್ಬಿಟ್ಟು ಹೇಳುತ್ತೆ ನೋಡಿ. भैंस ने दोस्तों अपने भैंस का पंजर दिखाया. ಅವರಿಬ್ಬರಿಗೆ देखो दोस्त, ये पंजर है पर पड़ा है ना, दिखाया है ना. पंजर अस्थि पंजर ಕಾಣ್ತಾ ಇದೆಯಲ್ಲ, ಕೋಣದ ಅಸ್ಥಿ ಪಂಜರ ಕಾಣ್ತಾ ಇದೆಯಲ್ಲ, ಯಾವ ರೀತಿ ಇದೆ, ಮೂಳೆ ಮೂಳೆ ರೀತಿಯಾಗಿದೆಯಲ್ಲ, ಆ ರೀತಿ ಇದೆಯಲ್ಲ ನೋಡಿ ಅಂತ ಹೇಳಿ ತೋರಿಸಿ ಹೇಳ್ತೆ ನೋಡಿ. जैसे हम पंजर में 4 पैरों पर हड्डियां पड़ी है ನೋಡಿ. ಆ पंजर ನಲ್ಲಿ ಯಾವ ರೀತಿ ಅಂದ್ರೆ 4 पैरों पर हड्डियां पड़ी है, 4 ಕಾಲುಗಳಲ್ಲಿ ಏನೋ ಮೂಳೆಗಳು ಕೂಡ ಇದೆಯಲ್ಲ, 4 ಕಾಲುಗಳ ಮೂಳೆಗಳು ಕೂಡ ಇದೆಯಲ್ಲ. उसी तरह 4 मोटे गोले जमीन में गाड़कर उन पतली और लंबी लकड़ियों चप्पर का पंजर बना दो. ಯಾವ ರೀತಿ ಕೂಡ ಆ ಮೂಳೆಗಳಲ್ಲಿ ಯಾವ ರೀತಿ 4 ಕಾಲುಗಳಲ್ಲಿ ಯಾವ ರೀತಿ ಇದಾವಲ್ಲ, ಈ ರೀತಿ ಪಂಜರ್ ತಿಳ್ಕೊಳ್ಳಿ, ಈ ರೀತಿಯಾಗಿ ಇದಾವಲ್ಲ, ಈ ರೀತಿ ಕೂಡ ಕಾಲು ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥ ನೀವು ಇವುಗಳನ್ನ ಮಾಡ್ಕೊಳ್ಳಿ. देखिए पंजर ಆ 4 ಕಾಲುಗಳ ರೀತಿಯಾಗಿ ನೀವು ಮೊದಲೇನು ದಪ್ಪನೆಯ ಕಟ್ಟಿಗೆಗಳನ್ನ ತಿನ್ನೆಗಳಿದಾವಲ್ಲ ಅವುಗಳನ್ನ ಜಮೀನ್ ಮೇ ಗಾಡ್ಕರ್, ಅವುಗಳನ್ನ ಈ 4 ಕಾಲುಗಳು ಯಾವ ರೀತಿ ಇದಾವೆ ಪಂಜರದಲ್ಲಿ, ಈ ಮೂಳೆಯಲ್ಲಿ, ಹಂಗೆ ಅದೇ ರೀತಿ ಕೂಡ ನೀವು ಮಣ್ಣಿನಲ್ಲಿ ಊಟು ಹಾಕಿ ಗುಂಡಿ ತೆಗೆದು ಅದನ್ನ ನೆಡಿ, ಮಣ್ಣಿನಲ್ಲಿ ಇಡಿ ಯಾವುದನ್ನ ಮರದ ದಿಮ್ಮೆಗಳನ್ನ. और उन पर पतले और लंबी लकड़ियां चप्पर का पंजर बना दो. ಇನ್ನುಳಿತಕ್ಕಂತ ತೆಳ್ಳನೆಯ ಕಟ್ಟಿಗೆಗಳನ್ನ ಅವಳ ಮೇಲೆ ಹಂದರದ ರೀತಿಯಲ್ಲಿ ಹಾಕಿ, ಚಪ್ಪರದ ರೀತಿಯಲ್ಲಿ ಮೇಲೆ ಹರಡಿ. दोनों पूछा इसके बाद क्या करना पड़ेगा, अगर ಮುಂದೆ ಏನು ಮಾಡಬೇಕು. मैंने उत्तर दिया आगे की बात मैं नहीं जानती, मुझे रत्ती भर पता नहीं है. ಮುಂದಿನ ವಿಚಾರ ನನಗೆ ಗೊತ್ತಿಲ್ಲ, ಇದಷ್ಟು ಕೂಡ ನನಗೆ ಗೊತ್ತಿಲ್ಲ ಅಂತ ಕೂಡ ಅದೇ ರೀತಿ ಹೇಳ್ತು. तब दोनों दोस्त आगे बढ़े, ಮತ್ತಿಬ್ಬರು ಮುಂದೆ ಹೋದ್ರು ಗಾಡಿ ಕಡೆ. रास्ते में एक तालाब मिला. ರಸ್ತೆಯಲ್ಲಿ ಒಂದು ಸಣ್ಣ ಚಿಕ್ಕ ಸರೋವರ ಅಂತ ತಿಳ್ಕೊಳ್ಳಿ, ಅಥವಾ ಕೆರೆ ಅಂತ ತಿಳ್ಕೊಳ್ಳಿ. ಕೆರೆ ಅಂತ ಕರೀತಾರೆ ತಾಲಾಬ್ ಅಂದ್ರೆ ಸ್ವಲ್ಪ सरोवर ತರ ಇರಲ್ಲ, ಚಿಕ್ಕ ಒಂದು ಕೆರೆ ಸಿಕ್ತು, ಒಂದು ಕೆರೆ ಸಿಕ್ತು. तालाब में एक बहुत बड़ी मछली तैर रही थी. ಆ ಕೆರೆಯಲ್ಲಿ ಬಹಳಷ್ಟು ಮೀನುಗಳು ತೈರ್ रही थी, ಏನು ಈಜಾಡ್ತಾ ಇದ್ವು. 4 ಮೀಟರ್ ಇತ್ತು, ಕೊನೆ ಮछली. ಮछली ಅಂದ್ರೆ
मीनू। मछली तालाब में क्या कर रहे थे? तैर रहे थे, इजाड़ता इतो। दोनों दोस्त वही ठहर गया, इब्बर अल्ले निंत्ಕೊಂಡ್ಬಿಟ್ರು। फिर दोनों ने मछली के पास जाकर नमस्कार किया और बोले, इब्ರು स्नेहितರು ಆ मछली के पास जाकर मीनिನ ಹತ್ರ ಹೋಗ್ಬಿಟ್ಟು नमस्कार ಮಾಡಿದ್ರು। ಅವರು ಹೇಳಿದ್ರು, हम लोग मकान बनाना चाहते हैं, ನಾವು ಮನೆ ಕಟ್ಟಬೇಕಂತ ಇದೀವಿ। ಆಕೆ कहते हैं, ಆನೆ ನಮ್ಗೆ ಹೇಳ್ತು, ನಮ್ಮ ಕಾಲಿನ ರೀತಿಯಲ್ಲಿ ದಪ್ಪನೆ ಆಗಿರತಕ್ಕಂತ ಗಟ್ಟಿಯ ದುಂಡನೆ ಆಗಿರತಕ್ಕಂತ ಮರದ ದಿಣ್ಣೆಗಳನ್ನ ಕಟ್ಟಿಗೆಗಳನ್ನ ನೀವು ಕಟ್ ಮಾಡ್ಕೊಳ್ಳಿ। सांप ने बताया, आव ಹೇಳ್ತು, जैसा मैं उसी तरह लकड़ी काट लो जो पतली और लंबी, जैसे मैं हूँ उसी तरह लकड़ी काट लो, ऐसे कहा दिया। और नन्ना यार तेंडने है तो उद्धने कटिंग। इसी तरह भैंस ने दिखाया कि दोनों किस्म की लकड़ियों के कैसे जमाए जाए। ಮತ್ತೆ ನಮಗೆ ಎಮ್ಮೆ ಕೂಡ ಹೇಳ್ತು, ಈ ಎರಡೂ ಪ್ರಕಾರವಾಗಿರತಕ್ಕಂಥ ಕಟ್ಟಿಗೆಗಳನ್ನ ಅವನ್ನೆಲ್ಲ ಕೂಡ ನೀವು पंजರದ ರೀತಿಯಲ್ಲಿ अंदर ರೀತಿಯಲ್ಲಿ ಅವುಗಳನ್ನ ಜಮಾ ಮಾಡಿ ಮೇಲೆಲ್ಲ ಹರಡಿ ಅಂತ ಹೇಳ್ತು। इसके आगे की बात लोगों ने को पता नहीं है, जो रत्ती भर नहीं जानता। ಮುಂದಿನ ವಿಚಾರ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಕೂಡ ಹೇಳ್ತು। उसके बाद मछली ने कहा, ಹೌದಾ ನೀನು ಹೇಳ್ತಾ ನೋಡಿ, आप लोग जरा मेरी पीठ की पट्टियां ध्यान से देखे। ಆನೆ ನೀನು ಹೇಳ್ತೆ, ನೀವು ನನ್ನ ಮೇಲಿರ್ತಕ್ಕಂಥ ಪೀಠ ಅಂದ್ರೆ ಬೆನ್ನು, ನನ್ನ ಬೆನ್ನಿನ ಮೇಲಿರ್ತಕ್ಕಂಥ ಪಟ್ಟಿಯ ಗೆರೆಗಳನ್ನ ನೋಡಿ। ಗೊತ್ತಿದೆಯಲ್ಲ ಮछली ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತಲ್ಲ, ಈ ರೀತಿ ಇರುತ್ತಲ್ಲ, ನನ್ನ ಮೇಲೆಯ ಪಟ್ಟೆಗಳನ್ನ ನೋಡಿ, ಈ ರೀತಿ ಇರುತ್ತೆ। ನನ್ನ ಮೇಲಿನ ಪಟ್ಟೆಗಳನ್ನು ನೋಡಿ, ನನ್ನ ಮೇಲಿನ ಪಟ್ಟೆಗಳನ್ನು ನೋಡಿ ಅಂತ ಹೇಳುತ್ತೆ। ಪಟ್ಟಿ ಅಂದ್ರೆ ಗೆರೆಗಳ, ಪಟ್ಟಿಯ ಧ್ಯಾನ ದೇಕೆ, ಗಮನವಿಟ್ಟು ನೋಡಿ। लो फिर पेड़ों से बहुत पत्तियां तोड़ो। ಈ ಗೆರೆಗಳ ಮೇಲೆ ಮರಗಳ ಬಹಳಷ್ಟು ಎಲೆಗಳನ್ನ ಕಿತ್ಕೊಳ್ಳಿ, ಮರದ ಎಲೆಗಳನ್ನು ಕಿತ್ಕೊಳ್ಳಿ। ಪತ್ತಿಯ ಅಂದ್ರೆ ಎಲೆಗಳು, ಪತ್ತಿ ಏಕವಚನ, ಪತ್ಯ ಬಹುವಚನ। पत्तियों को छप्पर पर उसी तरह जमा दो। ನೋಡಿ ಆ ಎಲೆಗಳನ್ನ ಚಪ್ಪರದ ರೀತಿಯಲ್ಲಿ, ಅಂದರದ ರೀತಿಯಲ್ಲಿ ಅವುಗಳ ಮೇಲೆಲ್ಲ ಹರಡಿ। जैसे मेरी पीठ पर पट्टियां है, ಯಾವ ರೀತಿ ನನ್ನ ಮೈ ಮೇಲೆ ಗೆರೆಗಳಿರ್ತಾವ ಆ ರೀತಿ ಕೂಡ ಎಲ್ಲ ಹರಡಿ ನೋಡಿ। ಇವೆಲ್ಲ ರೀತಿ ಹೌದಲ್ಲ, ಎಲ್ಲ ಎಲೆಗಳನ್ನ ಈ ರೀತಿ ಹಾಕಿ, ಎಲೆಗಳನ್ನೆಲ್ಲ ಈ ರೀತಿ ಹಾಕಿ ನಮ್ಮ ಪಟ್ಟಿನಲ್ಲಿ ಯಾವ ರೀತಿ ಇರ್ತಾವ ಎಲ್ಲ ಎಲೆಗಳನ್ನ ಮೇಲೆ ಹರಡಿ। ಅವಾಗೇನಂತೆ ಎಲೆಗಳೆಲ್ಲ ಇದ್ದಾಗ ಈ ಒಂದು ಕಾನ್ಸೆಪ್ಟ್ ಬರುತ್ತೆ। छप्पर पर उसी तरह जमा दो, जैसे मेरे पीठ पर पट्टिया, ಯಾವ ರೀತಿ ನನ್ನ ಬೆನ್ನ ಮೇಲೆ ಪಟ್ಟಿ ಇದಾವ ಆ ರೀತಿ ಎಲ್ಲ ಹರಡಿ ಎಲೆಗಳನ್ನ। मछली की बात सुनकर दोस्तों की समझ में आया। ಈಗ ಮೀನಿನ ಮಾತನ್ನ ಕೇಳಿಬಿಟ್ಟು ಇಬ್ಬರು ಗೆಳೆಯರಿಗೆ ಅರ್ಥವಾಯ್ತು। अब वे मकान बनाना सकते हैं, ನಾವು ಈಗ ಮನೆ ಕಟ್ಟಬಹುದು ಅಂತ ಕಾನ್ಸೆಪ್ಟ್ ಬಂತು। मकान बनाने का पूरा तरीका ने मालूम हो गया। ಈಗ ಮನೆ ಕಟ್ಟತಕ್ಕಂತ ಒಂದು ಪದ್ಧತಿ, ಐಡಿಯಾ, ವಿಚಾರ ಅವರಿಗೆ ತಿಳಿಯಿತು। और कुछ जानते कि जरूरत नहीं थी, ಇನ್ನು ಮುಂದಿನ ವಿಚಾರ ತಿಳ್ಕೊಳ್ಳತಕ್ಕಂತ ಅವಶ್ಯಕತೆ ಅವರಿಗೆ ಇರಲಿಲ್ಲ। दोनों दोस्त जंगल से लौट कर आए, ಬೇಡ ಬೆಸ್ಟ್ ಗೊತ್ತಾಯ್ತು, ಕಾಡಿನಿಂದ ವಾಪಸ್ ಬಂದ್ರು। एक जगह मकान बना लिया, ಒಂದು ಸ್ಥಳದಲ್ಲಿ ಅವ್ರು ಹೇಳ್ದಂಗೆ, ಪಶುಗಳು ಹೇಳ್ದಂಗೆ ಒಂದು ನಿಶ್ಚಿತವಾದ ಜಾಗದಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರು। ಅದುವೇ ದುನಿಯಾ ಮೇ ಆದ್ಮಿ ಕೆ ಆತೋ ಬನ ಪಹಲ ಮಕಾನ್ ತಾ, ಅದು ಜಗತ್ತಿನಲ್ಲಿ ಮನುಷ್ಯ ತನ್ನ ಕೈಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಮೊದಲ ಮನೆ ಆಯ್ತು। ಅರ್ಥವಾಯ್ತಾ ಮಕ್ಕಳೇ? ಈ ಜಗತ್ತಿನಲ್ಲಿ ಮೊದಲ ಮನೆ ಯಾವ ರೀತಿ ನಿರ್ಮಾಣ ಆಯ್ತು ಅಂತ ಹೇಳ್ಬಿಟ್ಟು ಮನುಷ್ಯನ ಈ ರೀತಿ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ ವಿಚಾರವನ್ನು ತಿಳಿದು ಅವನಿಗೆ ಇವತ್ತು ಬದಲಾವಣೆ ಆದಂತೆ ಕ್ರಾಂತಿ ಆದಂತೆ ಇವತ್ತು ಮನುಷ್ಯನ ಆ ಮನೆ ಕಟ್ಟುವಂತ ಒಂದು ಪದ್ಧತಿ, ರೀತಿ ನಿಜವಾಗ್ಲೂ
ಕಣ್ಣಿಗೆ ನೋಡದೇ ಇರ್ತಕ್ಕಂಥ, ಮನಸ್ಸಿಗೆ ಎಟಕದೇ ಇರ್ತಕ್ಕಂಥ ಹೊಸ 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 ಶೈಲಿಯಲ್ಲಿ ಇವತ್ತು ಮನುಷ್ಯ ಮನೆಯನ್ನ ಇವತ್ತು ಕಟ್ತಾ ಇದ್ದಾನೆ. ಭೂಮಿಯ ಒಳಗಡೆನೆ 2-3 ಫ್ಲೋರ್ ಮಾಡ್ತಾನೆ, ಮನೆ ಒಳಗಡೆನೆ ಅಂಡರ್ ಪಾಸ್ ಮಾಡ್ತಾನೆ, ಮನೆ ಮೇಲೆ ಪಾರ್ಕಿಂಗ್ ಮಾಡ್ತಾನೆ, ಹೌದಲ್ವಾ? ಈ ರೀತಿ ಹಲವಾರು ಇರತಕ್ಕಂಥ ಮನೆಯನ್ನು ಇವತ್ತು ಮನುಷ್ಯ ಕಟ್ತಾ ಇದ್ದಾನೆ. ಆದ್ರೆ ಮೊದಲು ಕಟ್ತಕ್ಕಂಥ ಪದ್ಧತಿ ಈ ಪಶುಗಳಿಂದ ಮನುಷ್ಯ ಕಲಿತ ಅಂತ ಹೇಳ್ಬಿಟ್ಟು ವಿಜಯಗುಪ್ತ ಅವರು ಈ ರೀತಿ ಕೂಡ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಕೇವಲ ನಾವು ಮನುಷ್ಯರಿಂದಲೇ ನಾವು ಕಲಿಯೋದಲ್ಲ, ಪಶು ಪಕ್ಷಿಗಳಿಂದ ಕೆಲವೊಂದು ವಿಚಾರಗಳನ್ನ, ಮಾತುಗಳನ್ನ, ಧ್ವನಿಗಳನ್ನ ಇವತ್ತು ನಾವು ಕಲ್ತಿದೀವಿ ಅನ್ನೋದನ್ನ ಈ ಪಾಠದಿಂದ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಗೊತ್ತಾಯ್ತಾ? देखिए पाठ का आशय, आदिकाल से मानव पशु पक्षियों से अपने परिसर और वातावरण से कुछ ना कुछ सीख सकता है. ನೋಡಿ, ಆದಿಕಾಲದಿಂದ ನಮ್ಮ ಪೂರ್ವೋತ್ತರ ಕಾಲದಲ್ಲಿ, ನಮ್ಮ ಹಿಂದಿನ ಕಾಲದಲ್ಲಿ ಏನಾಯ್ತ, ಮನುಷ್ಯ ಪಶು ಪಕ್ಷಿಗಳಿಂದ, ತನ್ನ ಪರಿಸರದ ವಾತಾವರಣದಿಂದ ಏನಾದ್ರೂ ಸ್ವಲ್ಪ ಕಲಿತಾ ಹೋಗ್ತಾ ಇದ್ದಾನೆ, ಕಲ್ತಿದ್ದಾನೆ. ನೋಡಿ, चींटियों से गिरकर उठने का साहस सीखता है तो मर्गियों से सुबह जल्दी उठने का सीख दी है. ನಾವು ಇರುವೆಗಳಿಂದ ನಾವು ಏನೋ ಗಿರ್ಕರ್ ಉಟ್ನೇಕ, ಬಿದ್ದು ಏಳುವಂತಹ ಮತ್ತೆ ಎದ್ದು ಬಿದ್ದು ಏಳುವಂತಹ ಒಂದು ರೀತಿಯನ್ನ, ಒಂದು ಶಿಸ್ತನ್ನ, ನಾವೇನೇ ಬಿದ್ರು ಕೂಡ ಮತ್ತೆ ಆ ಶಿಸ್ತಿನ ಸಿಪಾಯಿ ಆಗಿರ್ತಕ್ಕಂಥ ಸಾಹಸವನ್ನು ನಾವು ಕಲಿತ್ವಿ. ಉಸಿರಿ ಅದೇ ರೀತಿಯಾಗಿ ಮುರ್ಗೀಸೆ ಅಂದ್ರೆ ಈ ಕೋಳಿಗಳಿಂದ ನಾವು ಸುಬಹ ಜಲ್ದಿ ಉಟ್ನೇಕ ಸಿಕ್ಕಿ, ಕೋಳಿಗಳು ಯಾವ ರೀತಿ ಕೂಗ್ತಾವಲ್ಲ, ಆ ಕೂಗಿದ ತಕ್ಷಣ ನಾವು ಬೆಳಿಗ್ಗೆ ಏಳುವುದನ್ನ ಜಲ್ದಿ ಕಲ್ತ್ವಿ. इसी प्रकार विभिन्न पशु पक्षियों ध्वनियों को अनुकरण करते करते अपनी भाषा को समृद्ध बनाया. ಇದೇ ರೀತಿಯಾಗಿ ಇನ್ನು ಹಲವಾರು ಪಶು ಪಕ್ಷಿಗಳಿಂದ ಅವಳ ಧ್ವನಿಯಿಂದ ಅನುಕರಣೆ ಮಾಡ್ತಾ 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 ನಾವಿವತ್ತು ಭಾಷೆಯ ಈ ರೀತಿ ಕೂಡ ಒಂದು ಸಮೃದ್ಧಿಯಾಯಿತು ಅನ್ನೋದನ್ನು ನಾವು ಕಲ್ತ್ವಿ. ಪ್ರಸ್ತುತ ಕಹಾನಿ ಯಹಿ ದಿಖಾಯ ಗಯಾ ಹೈ. ಈ ಪ್ರಸ್ತುತ ಕಹಾನಿ ಇದನ್ನೇ ನಮಗೆ ತಿಳಿ ಹೇಳ್ಕೊಡೋದು ಹೊರಟಿದೆ. ಅಂದ್ರೆ ಇನ್ಸಾನ್ನೇ ಮಕಾನ್ ಬನಾನಾಗಿ ಪಶು ಪ್ರಾಣಿಗಳ ಸೀಕ. ಹಾಗಾಗಿ ಇವತ್ತು ಮನುಷ್ಯನು ಕೂಡ ಮನೆಯನ್ನ ಕಟ್ಟತಕ್ಕಂತ ವಿಚಾರವನ್ನ ಈ ಪಶು ಪ್ರಾಣಿಗಳಿಂದ ಕೂಡ ಕಲ್ತಿದ್ದಾನೆ. ಸರಳ ನಿರೂಪಣೆ ಇಸ್ ಕಹಾನಿ ಮೇ ಕಿಯಾ ಗಯಾ ಹೈ. ಹಾಗಾಗಿ ಈ ಒಂದು ಸರಳವಾಗಿರ್ತಕ್ಕಂಥ ಒಂದು ನಿರೂಪಣೆ, ಒಂದು ವಿಚಾರವನ್ನ ಈ ಕಥೆಯ ಮೂಲಕ ನಿಮಗೆ ಕೊಟ್ಟಿದ್ದಾರೆ. ಇಷ್ಟು ಈ ಪಾಠದ ಒಂದು ಸಾರಾಂಶ. ಅರ್ಥವಾಯ್ತಾ ಮಕ್ಕಳೇ? ಇಷ್ಟು ನೋಡಿ, ಈ ಜಗತ್ತಿನ ಮೊದಲ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ರೀತಿ ಕೂಡ ನಮ್ಮಲ್ಲಿ ತಿಳ್ಕೋಬಹುದು. ಅರ್ಥವಾಯ್ತಾ? ಹಾಗಾದ್ರೆ ಇದರ ಪಾಠ ಸಂಬಂಧಪಟ್ಟಂತೆ ಕೆಲವು ಹೋಮ್ವರ್ಕ್ ಬರ್ಕೊಂಡ್ಬನ್ನಿ ಮಕ್ಕಳೇ. ಮನೆಯಲ್ಲಿ ಗೃಹ ಪಾಠವನ್ನ ಕ್ವಶನ್ ಬರ್ಕೊಳ್ಳಿ. सिंगापुर आदिवासी कहाँ रहते थे? आपको मालूम है ना उत्तर? हाँ, वेरी गुड. सिंगापुर आदिवासी पूर्वोत्तर भारत में रहते थे. हाँ, और दूसरा, सबसे पहले आदमी को मकान बनाना किसने सिखाया है? किसने सिखाया है सबसे पहले? हाँ, और 3-4 वाक्य में उत्तर लिखिए. इसमें 2 लिखिए. सांप ने दोस्तों को क्या सुझाव दिया? सांप ने दोस्तों को क्या सुझाव दिया? ಹಾವು ಗೆಳೆಯರಿಗೆ, ಹಾಗೆ ಕಿಂದು ಲಾಲಿ ಕಿಂಚ ಲಾಲಿಗೆ ಏನು ಸಲಹೆಯನ್ನ ಕೊಡ್ತು? ಸುಜಾವ್ ಅಂದ್ರೆ ಸಲಹೆ, ಏನ್ ಹೇಳ್ತು ಅಂತ ಬರೀಬೇಕು ಮಕ್ಕಳೇ. और दूसरा, भैंस के पंजर से दोस्तों को क्या जानकारी मिली? भैंस के पंजर से दोस्तों को क्या जानकारी मिली? भैंस ಆ ಕೋಣದ ಪಂಜರದಿಂದ ಇಬ್ಬರು ಗೆಳೆಯರಿಗೆ ಏನು ತಿಳ್ಕೊಂಡ್ರು? ಎರಡು ಮತ್ತೆ ಒಂದು ವಾಕ್ಯದಲ್ಲಿ 4 ಕ್ವಶನ್ಗಳನ್ನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಂದ್ಸರಿ ಪಾಠವನ್ನು ಓದ್ಬಿಟ್ಟು ಬರ್ಕೊಂಡು ಮಕ್ಕಳೇ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನಾಳೆ ಬನ್ನಿ. ಅದು ಯಾವ್ದು ನಿಮ್ಗೆ ಗೊತ್ತಿಲ್ಲ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಹೇಳ್ತೀನಿ. ಇಷ್ಟೇ ಹೇಳ್ಬಿಟ್ಟು ಈ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.